ಈಶಾವಾಸ್ಯದ ಮಾತು ಈ 14ನೇ ಮಂತ್ರದ ಅರ್ಥವನ್ನು ಎಷ್ಟು ಚಂದ ಹೇಳ್ತಾರೆ ಅವರು. ಇದು ಬೇಡ ಇದು ಬೇಡ, ಎರಡೂ ಸೇರಿಸ್ಕೋ, ಎರಡೂ ಇದೆ ಅಂತ ಮಾಡ್ಕೊಂಡು ಹೋಗಾಗ್ತದೆ ಅಂತ. ಒಂದು ಅದ್ಭುತ ಪದ್ಯ ಮರುಳ ಮುನಿಯ ಸಿಗ್ತದೆ ನನಗೆ. ಎರಡು ಪಕ್ಕಗಳು ನಿನ್ನ ಜೀವನದ ಪಾಂಥಕ್ಕೆ, ಎರಡು ಪಕ್ಕಗಳು ನಿನ್ನ ಜೀವನದ ಪಾಂಥಕ್ಕೆ, ಪರತತ್ವ ಒಂದು, ಲೋಕದ ಮಾಯೆಯೊಂದು. ತೊರೆಯಲಾಗದು ನೀನದಾವುದನು ನಿತ್ಯಮುಂ, ಮರೆಯಬೇಡೊಂದನು ಮರುಳು ಮುನಿಯ. ಎಷ್ಟು ಚಂದ. ಜೀವನದ ದಾರಿ ಅಂತಿದೆಯಲ್ಲ ನಮ್ಮದು, ಜೀವನದ ಪಾಂಥ ಅಂತಿದೆಯಲ್ಲ, ಅದು ಎರಡು ಪಕ್ಕಗಳಿದ್ದಾವಂತೆ, ಎರಡು ರೆಕ್ಕೆಗಳಿದ್ದಾವೆ. ಎರಡು ಪಕ್ಕಗಳು ನಿನ್ನ ಜೀವನದ ಪಾಂಥಕ್ಕೆ, ಪರತತ್ವ ಒಂದು, ಲೋಕದ ಮಾಯೆ ಇನ್ನೊಂದು. ಒಂದು ರೆಕ್ಕೆಯಿಂದ ಹಾರೋಕ್ಕಾಗೋಲ್ಲ ರೀ, ಎರಡು ರೆಕ್ಕೆ ಬೇಕೇ ಬೇಕು ನಮ್ಗೆ ಹಾರಬೇಕಾದ್ರೆ. ಎರಡೂ ರೆಕ್ಕೆ ಬಳಸಬೇಕು. ಬರೀ ನಾನು ಒಂದನ್ನೇ ಪರತತ್ವ ಅಂತ ಹಿಡ್ಕೊಂಡ್ರೆ ಹಾರೋಕ್ಕಾಗಲ್ಲ, ಬರೀ ಮಾಯೆ ಹಿಡ್ಕೊಂಡು ಪ್ರಪಂಚ ಅಂತ ಹಿಡ್ಕೊಂಡ್ರೆ ಹಾರೋಕ್ಕಾಗಲ್ಲ. ಆದ್ದರಿಂದ ಪರತತ್ವ ಒಂದು, ಲೋಕದ ಮಾಯೆಯೊಂದು. ತೊರೆಯಲಾಗುವುದು ನೀನಾವುದನು ನಿತ್ಯಮುಂ, ನಿಜವಾಗಿ ಯಾವುದನ್ನು ಬಿಡೋಕ್ಕಾಗಲ್ಲ. ಮರೆಯಬೇಡ ಒಂದನು ಮಂಕುತಿಮ್ಮ. ಬದುಕೊಂಡೇ ದೇವರಿದ್ದಾನೆ ಅಂತ ಕೆಲಸ ಮಾಡು ಅಂತ ಹೇಳಿದಾಗ ನನಗೆ ಒಂದು ಅದ್ಭುತವಾದಂಥ ವಚನಕಾರರ ನೆನಪಾಗ್ತದೆ. 12ನೇ ಶತಮಾನ ಬಹುಶಃ ನಮ್ಮ ಪ್ರಪಂಚದಲ್ಲೇ ಒಂದು ಅದ್ಭುತವಾದಂಥ ಶತಮಾನ ಅದು. ಭಾರತದ ಕೊಡುಗೆ ಬಹು ದೊಡ್ಡದಾದದ್ದು ಈ 12ನೇ ಶತಮಾನ. ವಚನಕಾರರು ಬಂದಂಥ ಕಾಲ. ಎಂಥ ಜೀವನ ಮಾಡಿದ್ದದು. ನುಡಿಗೆ ಬೆಲೆ ಕೊಡದೆ ನಡೆಗೆ ಬೆಲೆ ಕೊಟ್ಟವರು ಅವರು. ಆ ನಡೆಗೆ ಬೆಲೆ ಕೊಟ್ಟು ಮಾತು ನಿಮಗೆ ಜಾತಿ ಮುಖ್ಯ ಅಲ್ಲ, ಕಾಯಕವೇ ಕೈಲಾಸ ಅಂದವರು. ಕಾಯಕದಲ್ಲೇ ಕೈಲಾಸವನ್ನು ಕಂಡವರು. ಅದರೊಳಗೆ ಮನುಷ್ಯ ವಚನಕಾರ ಬರ್ತಾನೆ. ಅದು ಸ್ವಲ್ಪ ಸ್ಪೆಷಲ್ ಯಾಕೆ ಹೇಳ್ತಿದ್ದೀನಿ ಅಂದರೆ, ಕನ್ನಡಕ್ಕಿಂತ ಆತ ತಮಿಳುನಾಡಲ್ಲಿ ಹೆಚ್ಚು ಪ್ರಸಿದ್ಧ ಆದವನು. ಅವನು ಅಲ್ಲೇ ಇದ್ದಂತೆ, ತಮಿಳುನಾಡಲ್ಲಿ ಇದ್ದಂತೆ. ಅವನ ಹೆಸರು ನಕ್ಕೀರ ಅಂತ. ನಕ್ಕೀರ ಅಂತ ವಚನಕಾರ. ಅವನ ಬಗ್ಗೆ ಬಹಳ ಸುಂದರವಾದ ಕಥೆಗಳಿದ್ದಾವೆ. ಅವನ ಕೆಲಸ ಏನು ಅಂದರೆ, ಸಮುದ್ರ ದಂಡೆಗಿದ್ದು ಮೂತ್ತು ತೊಗೊಂಡು ಬರ್ತಿದ್ದಂತೆ ಅವನು. ಆಗಿನ ಕಾಲದಲ್ಲಿ ನಾರ್ಕೆಲ್ ಗಿರ್ಕೆಲ್ ಇರಲಿಲ್ಲ, ಸ್ನಾರ್ಕೆಲ್ ಹಾಕೊಂಡು ಇರಲಿಲ್ಲ. ಅವನು ಹಾಗೆ ಉಸಿರು ಬಿಗಿ ಹಿಡ್ಕೋಬೇಕು, ಸಮುದ್ರ ತಳಕ್ಕೆ ಹೋಗಬೇಕು, ಹಾಗೆ ಹುಡುಕಾಡಿ ಅಲ್ಲಿರುವಂಥ ಮುತ್ತು ತಂದು ಮಾರ್ತಿದ್ದಂತೆ. ಆದರೆ ಅವನಂಥ ಶಿವಭಕ್ತ ಯಾರೂ ಇದ್ದಿದ್ದಿಲ್ಲಂತೆ. ಅವನು ದೊಡ್ಡ ಹೆಸರು, ಇವನಂಥ ಶಿವಭಕ್ತ ಜಗತ್ತಲ್ಲಿ ಯಾರೂ ಇಲ್ಲ ಅಂತ. ಅವನು ಉಸಿರಲ್ಲಿ ಶಿವ, ಕೆಲಸದಲ್ಲಿ ಶಿವ, ಏನು ಕೆಲಸ ಮಾಡಿದ್ರು ಶಿವಧ್ಯಾನದಲ್ಲೇ ಮಾಡ್ತಿದ್ದಂತೆ. ಎಷ್ಟರ ಮಟ್ಟಿಗೆ ನಕ್ಕೀರನ ಹೆಸರಾಗಿತ್ತು ಶಿವಭಕ್ತ ಅಂದರೆ, ಶಿವನಿಗೂ ಅಸೂಯೆ ಆಯ್ತಂತೆ. ಏನು ನನ್ನ ಭಕ್ತ ಅಂತ ಇಷ್ಟು ಹೇಳ್ತಾರೆ, ಒಂದ್ಸಲ ನೋಡ್ಬೇಕು ಅವನು ಹೇಗಿದ್ದಾನೆ ಅಂತ. ಸಮುದ್ರ ದಂಡೆಗೆ ಬಂದ. ನಕ್ಕೀರ ಕೆಲಸದಲ್ಲಿ ಮಗ್ನಾಗಿದ್ದಾನೆ. ನೋಡ್ದ ಶಿವನ. ಅವನೇನು ಮಾತಾಡಿಸ್ತಿಲ್ಲ. ಅವ್ನು ಮತ್ತೆ ಉಸಿರು ಜೋರಾಗಿ ಹಿಡ್ದ, ಸಮುದ್ರ ತಳಕ್ಕೆ ಹೋದ, ಮೂತು ತಂದ, ಮತ್ತಿಟ್ಟ. ಇವನು ನೋಡ್ದ, ಮತ್ತೆ ಉಸಿರು ಹಿಡ್ಕೊಂಡ, ಮತ್ತೆ ಕೆಳಗೆ ಹೋದ. ಹೀಗೆ ಮಾಡ್ತಾನೇ ಇದ್ದ. ಶಿವನಿಗೆ ಅಸಾಧ್ಯ ಕೋಪ ಬಂತು. ಇವನು ಶಿವಭಕ್ತ ಅಂತಾರೆ, ಎಂಥ ಶಿವಭಕ್ತರು ಇವನು. ಮುಂದೆ ಸಾಕ್ಷಾತ್ ನಾನೇ ನಿಂತಿದ್ದೀನಿ, ಏನು ಶಿವ ಬಂದಿದೆಯಾ ನಮಸ್ಕಾರ ಮಾಡಬೇಕಲ್ಲ, ಮಾತಾಡ್ಬೇಕಿಲ್ಲ. ಏನು ಮಾತಾಡಲ್ಲ ಇವನು. ನಕ್ಕೀರ ನಿಂತ್ಕೊ ಅಂದ. ನಕ್ಕೀರ ನಿಂತ್ಕೊಂಡ. ನಾನು ಶಿವ ಅಂದ. ಹೌದು ಗೊತ್ತು ಅಂದವ, ನನಗೆ ಗೊತ್ತು. ನೀನು ಹೇಳಬೇಕಾಗಿಲ್ಲ, ನೀನು ಬಂದ ತಕ್ಷಣ ಅವಾಗೇ ಗೊತ್ತಾಯ್ತು ನನಗೆ ನೀ ಬಂದಿದ್ದೀಯಾ ಅಂಥೇಳಿ. ಅಲ್ಲಪ್ಪ, ನನ್ನ ಬಗ್ಗೆ ಗೌರವನೇ ಇಲ್ವಾ ನಿನಗೆ ಅಂತ ಹೇಳಿ ಕೋಪದಿಂದ 3ನೇ ಕಣ್ಣು ತೆಗೆದಂತೆ ಶಿವ. 3ನೇ ಕಣ್ಣು ತೆಗೆದ್ರೆ ಪ್ರಪಂಚನೇ ಭಸ್ಮ ಆಗಿ ಹೋಗ್ಬಿಡ್ಬೇಕು. ಇವನಿಗೇನೂ ಆಗಲಿಲ್ಲ ಅಂತ ನಕ್ಕೀರಿಗೆ. ಈ ಬೆಂಕಿ ಅವನ ಹತ್ರ ಹೋಗಲೇ ಇಲ್ಲ ಅಂತ. ಶಿವನಿಗೊಂಥರ ಮುಖ ಕೆಟ್ಟಂಗೆ ಆಗ್ಬಿಡ್ತು. ಏನು ಜಗತ್ತನ್ನೇ ಸುಡುವಂಥವು ನಾನು, ನಕ್ಕೀರಿಗೇನು ಮಾಡೋಕ್ಕಾಗ್ತಾ ಇಲ್ಲ ಅಂತ. ಅಲ್ಲಯ್ಯ, ನಾ ಬಂದಿದ್ದೀನಿ ಶಿವಭಕ್ತ ಅಂತ ನೀನು ಹೇಳ್ತಾರೆ, ನಾನು ಬಂದು ನಿಂತರು ಈ ಮಾತಾಡ್ಸೋಕೆ ಬರ್ತತ್ತಿಲ್ಲ ನಿನಗೆ ಅಂತ. ಆತ ಹೇಳಿದಂತೆ, ನೋಡಪ್ಪ ಶಿವ, ಎರಡೂ ಇಶ್ಯೂ ಬೇರೆ ಬೇರೆ ಇವು, ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ನಾನು ಕೆಲಸ ಮಾಡ್ಲಿಕ್ಕತ್ತಿದ್ದೀನಿ, ಕೆಲಸ ಮಾಡ್ತೀನಿ. ನಾ ಹೇಳ್ತಲ್ಲ, ನನ್ನ ಕೆಲಸದ ಉದ್ದೇಶನೂ ನೀನೇ, ಗುರಿನೂ ನೀನೇ, ಸಾಧನೆಯೂ ನೀನೇ. ಪ್ರತಿಯೊಂದು ಕ್ಷಣದಲ್ಲಿ ನೀನು ಬಿಟ್ಟರೆ ನನಗೆ ಬೇರೆ ದರ್ಶನ ಇಲ್ಲ. ನಾನು ಮುತ್ತು ತರೋಕೆ ಸಮುದ್ರದ ತಳಕ್ಕೆ ಹೋದರೂ ಅಷ್ಟೇ, ಮೂತು ತಂದು ಕಟ್ಟೆ ಮೇಲೆ ಇಟ್ಟರು ಅಷ್ಟೇ, ಅದನ್ನು ಮಾರಾಟ ಮಾಡಿದ್ರು ಅಷ್ಟೇ, ಅದನ್ನು ಬೇರ್ಪಡಿಸುವಾಗ ಅಷ್ಟೇ, ನನಗೆ ಬೇರೆ ಯಾರೂ ಕಾಣಿಸಲ್ಲ, ನೀನೇ ಕಾಣಿಸ್ತೀಯ. ಈಗ ನೀನು ಮುಂದೆ ನಿಂತೀಯ ಅಷ್ಟೇ, ಅದನ್ನು ಮೊದಲಿಂದ ನೋಡ್ತಾನೆ ಇದ್ದೀನಿ ನಾನು. ಆದರೆ ನೀನು ಮಾತ್ರ ಮಾತಾಡ್ತಾ ನಿಂತ್ಕೊಂಡ್ರೆ ನನ್ನ ಟೈಮ್ ಹೋಗ್ಬಿಡುತ್ತೆ, ವೇಸ್ಟ್ ಆಗ್ತದೆ, ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಅವನಂದ, ನಿನ್ನ ಧ್ಯಾನ ನನಗೆ ಯಾವಾಗಲೂ ಇದೆ, ಉಸಿರಿನಲ್ಲಿ ಧ್ಯಾನ ಇದೆ, ಆದರೆ ನಾನು ಕೆಲಸ ಮಾಡೋಕೆ ಬಿಡು, ನಾನು ಕೆಲಸ ಮಾಡ್ಬೇಕಾದನ್ನ, ನೀನು ನಿಂತ್ಕೊಂಡು ಮಾತಾಡ್ತಾ ಇದ್ದೆ ಟೈಮ್ ಹೋಗ್ತದೆ ನಂದು. ಶಿವ ಅಂದ, ಇದೆಲ್ಲ ಕರೆಕ್ಟ್ ಆಯಿತು. ಇನ್ನೊಂದು ವಿಷಯ ಅರ್ಥ ಆಗಲಿಲ್ಲ ನನಗೆ. ಇಡೀ ಪ್ರಪಂಚವನ್ನೇ ಸುಡಬಲ್ಲಂಥ ನನ್ನ 3ನೇ ಕಣ್ಣಿನ ಬೆಂಕಿ ನೀನು ಮುಟ್ಲೇ ಇಲ್ಲಲ್ಲ ಯಾಕೆ ಅಂತ. ಅದು ನಕ್ಕೀರು ಹೇಳೋ ಮಾತು ಭಾಳ ಚಂದ ರೀ. ಅವನು ನಕ್ಕು ಬಿಟ್ಟು ಹೇಳ್ತಾನೆ, ಅದು ಹಾಗೆ ಆಗೋದಪ್ಪ, ನಾನು ದುಡಿದು ತಿನ್ನೋನು, ನೀನು ತೀರದು ತಿನ್ನೋನು. ಈಶ್ವರನಿಗೆ ಹೇಳೋದು,
ನಾನು ದುಡಿದು ವ್ಯವಸಾಯಕ್ಕೆ ಕಷ್ಟಪಟ್ಟು ಪರಿಶ್ರಮ ಪಟ್ಟು ದುಡಿತಂತಂತೇನೆ, ಅದಕ್ಕೆ ನನಗೇನಾಗೋಲ್ಲ. ನೀನು ಮತ್ತೊಬ್ಬರು ಕೇಳಿ ತಿನ್ನೋನು, ತಿರಿದು ತಿನ್ನೋನು, ಆದ್ದರಿಂದ ನಿನ್ನ ಕಡೆ ಶಕ್ತಿ ಇಲ್ಲ. ದುಡಿದು ತಿನ್ನೋನು ತಿರಿದು ತಿನ್ನೋನಕ್ಕಿಂತ ದೊಡ್ಡವನು. ಆದ್ದರಿಂದ ನನ್ನ ಕಾಯಕಕ್ಕೆ ಅಡ್ಡ ಬರಬೇಡ. ಸಾಯಂಕಾಲ ಮನೆಗೆ ಬರ್ತೀನಿ, ಪೂಜೆ ಮಾಡ್ತೀನಿ, ಆವಾಗ ನಿನ್ನ ಟೈಮ್ ಇದ್ದರೆ ನೀನು ಬಾ, ನಿನಗೂ ನಮಸ್ಕಾರ ಮಾಡ್ತೀನಿ. ಇದು ಎಂಥ ಪ್ರೀತಿ ರೀ ಇದು? ಅಸಾಧ್ಯ ಪ್ರೀತಿ ಅಲ್ವಾ? ಅಂದರೆ ಭಗವಂತನ ಬಿಟ್ಟು ಒಂದು ಕ್ಷಣ ಇಲ್ಲ. ಉಸಿರಿನಲ್ಲಿ ಭಗವಂತನ ಇಟ್ಟುಕೊಂಡಿದ್ದಾನೆ. ಆದರೆ ಈ ಕರ್ತವ್ಯವನ್ನು ಬಿಡೋದಿಲ್ಲ. ಈ ಲೋಕ ಮಾಯೆಯನ್ನು ಹಿಡ್ಕೊಂಡಿದ್ದಾನೆ, ಪ್ರಪಂಚ ಹಿಡ್ಕೊಂಡಿದ್ದಾನೆ, ಅದರ ಜೊತೆಗೆ ಭಗವಂತನ ಬೇಕು ಅಂತಾನೆ. ಇದನ್ನು ವಿವೇಕಾನಂದರು ಹೇಳಿದಂಥದ್ದು. ಎಲ್ಲದರಲ್ಲೂ ಭಗವಂತನನ್ನು ಬೆರೆಸಿ ಅವನಿದ್ದಾನೆ ಎಂದು ತಿಳಿದು ಕೆಲಸ ಮಾಡಿ, ಆಗ ನಿಮ್ಗೆ ಸರಿ ಆಗ್ತದೆ ಅಂತ. ಇದಕ್ಕೆ ಶಂಕರಾಚಾರ್ಯರು ಗೀತಾ ಭಾಷ್ಯದ ಆರಂಭದಲ್ಲಿ ಒಂದು ಶ್ಲೋಕ ಹೇಳ್ತಾರೆ. ನನ್ನ ಇಷ್ಟವಾದಂಥ ಪದ್ಯ ಅದು. ದ್ವಿವಿಧೋ ಹಿ ವೇದಕ್ತೋ ಧರ್ಮ ಪ್ರವೃತ್ತಿ ಲಕ್ಷಣೋ ನಿವೃತ್ತಿ ಲಕ್ಷಣಸ್ಯ ಜಗತಃ ಸ್ಥಿತಿ ಕಾರಣಂ ಪ್ರಾಣಿನಾಂ ಸಾಕ್ಷಾತ್ ಅಭ್ಯುದಯ ನಿಶ್ರೇಯಸ ಹೇತು ಅಂತ 2 ಪದ ಉಪಯೋಗಿಸ್ತಾರೆ ಇಲ್ಲಿ. ನಿಶ್ರೇಯಸ ಅಂತ ಹೇಳಿ ಉಪಯೋಗಿಸ್ತಾರೆ. ನಿಶ್ರೇಯಸ ಮತ್ತು ಅಭ್ಯುದಯ ಅಂತ 2 ಪದ ಉಪಯೋಗಿಸ್ತಾರೆ. ಈ 2 ಪದ ಮುಖ್ಯ. ನನಗೆ ಶ್ಲೋಕ ನೆನಪಿಳಿದಿದ್ರು ತೊಂದರೆ ಇಲ್ಲ. ಅವ್ರು ಹೇಳ್ತಾರೆ, ವೇದೋಕ್ತವಾದಂಥ ಧರ್ಮ ಅಂತ ನಮ್ಮ ಮುಂದೆ ಏನಿದೆಯೋ, ಸನಾತನ ಧರ್ಮ ಅಂತ ಕರಿತೀವಿ, ಅದರಲ್ಲಿ 2 ಬಗೆ ಇದ್ದಾವಂತೆ. ಒಂದು ಲಕ್ಷಣ ಪ್ರವೃತ್ತಿ. ಮೊದಲೇದ್ರ ಲಕ್ಷಣ ಪ್ರವೃತ್ತಿ ಅಂದರೆ ಹೊರಮುಖವಾದಂಥ ಒಂದು ಧರ್ಮ, ಅದು ಕರ್ಮ ಅಂತ ಅನ್ಕೊಳ್ಳಿ. ಎರಡನೇದರ ಲಕ್ಷಣ ನಿವೃತ್ತಿ. ಮೊದಲನೇದರ ಲಕ್ಷಣ ಪ್ರವೃತ್ತಿ ಆದರೆ ಎರಡನೇದರದ್ದು ನಿವೃತ್ತಿ. ನಿವೃತ್ತಿ ಅಂದರೆ ಒಳಮುಖವಾದಂಥ ಕರ್ಮ. ಒಂದು ಹೊರಮುಖ ಬಹಿರ್ಮುಖವಾದದ್ದು, ಅಂತರ್ಮುಖವಾದದ್ದು. ಇವೇ ಎಲ್ಲ ಈ ಜಗತ್ತಿನ ಸ್ಥಿತಿಗೆ 2 ಸೇರಿಯೇ ಕಾರಣವಾಗುತ್ತದೆ ಅಂತ ನೋಡಿ. ಎಲ್ಲಿ ಭಗವದ್ಗೀತಾ ಅದು ಹೇಳ್ತಿರ್ಬೇಕಾದ್ರೆ ಉಪನಿಷತ್ತನ ಸಾರ ಭಗವದ್ಗೀತಾ ಅಂತ ಹೇಳ್ತೀವಿ. ಭಗವದ್ಗೀತೆಯಲ್ಲಿ ಹೇಗೆ ಬಂದಿದೆ ನೋಡಿ, ಅದೇ ಮಾತು. 14ನೇ ಮಂತ್ರ ಈಶಾವಾಸ್ಯದ ಮಂತ್ರ ಬಂದ ಹಾಗೆ 2 ಸೇರಿ ಬರಬೇಕು, ಸಹ 2 ಜೊತೆಗೆ ಒಟ್ಟೊಟ್ಟಿಗೆ ಇರಬೇಕು ಅಂತ ಅದಕ್ಕೆ ಹೇಳ್ತಾರೆ. ಜಗತ್ತಿನ ಸ್ಥಿತಿಗೆ 2 ಸೇರಿಯೇ ಕಾರಣವಾಗುತ್ತದೆ. ಅವೇ ಎಲ್ಲ ಜೀವಿಗಳ ಅಭ್ಯುದಯ ಅಂದರೆ ಲೌಕಿಕ ಕಲ್ಯಾಣ ಮತ್ತು ನಿಶ್ರೇಯಸ. ನಿಶ್ರೇಯಸ ಅಂದರೆ ಮೋಕ್ಷ. ಅವರ ಲೌಕಿಕ ಕಲ್ಯಾಣಕ್ಕೂ ಆಗ್ತದೆ, ಮೋಕ್ಷಕ್ಕೂ ಆಗ್ತದೆ. ಅಂದರೆ ಪ್ರಾಪಂಚಿಕ ಬೆಳವಣಿಗೆಗೂ ಆಗ್ತದೆ, ಹಾಗೂ ಆಧ್ಯಾತ್ಮಿಕ ಶಕ್ತಿ ಬೆಳವಣಿಗೆಗೂ ಆಗ್ತದೆ. ಇದು ಕಾರಣ ಆಗ್ತದೆ ಅಂತ ನೋಡಿ. ಪ್ರವೃತ್ತಿ ಲಕ್ಷಣ ನಿವೃತ್ತಿ ಲಕ್ಷಣ ಅಂತ 2 ಇದ್ದಾವೆ. ಅವು 2ರಿಂದನೇ ಆಗೋದು, 2 ಜೊತೆಗೆ ಇರಬೇಕಾಗ್ತದೆ ಅಂತ. ಇದು ನಮ್ಮ ಸಂಪೂರ್ಣ ದರ್ಶನ ಅಂತ ಹೇಳ್ತೀವಿ. ನಮ್ಮ ಭಾರತೀಯ ಅಧ್ಯಾತ್ಮ ಪರಂಪರೆಯ ಪೂರ್ಣ ದರ್ಶನ ಅಂದರೆ ಇದು. 2 ಸೇರ್ಕೋಬೇಕು. ಇದನ್ನು ತಮ್ಮ ಶಿಷ್ಯ ನರೇಂದ್ರನಿಗೆ ಹೇಳಬೇಕು ಅಂತ ಶ್ರೀರಾಮಕೃಷ್ಣರ ಮನಸ್ಸು. 4 ವರ್ಷದ ಹಿಂದೆ ಆ ಹುಡುಗನ ನೋಡಿದ್ದಾರೆ. ಆತ ಪರೀಕ್ಷೆ ಮಾಡಲಿಂತೆ ಬಂದದ್ದು, ಪರೀಕ್ಷೆ ಮಾಡಿಕೊಂಡೇ ಬಂದದ್ದು. ಪರೀಕ್ಷೆ ಮಾಡಿದ್ದು ಎಷ್ಟು ಕಡೆಗೆ, ಹೌದಾ ಅಲ್ವಾ ಇವರು ಅಂತ ಹೇಳಿ ಹಾಸಿಗೆ ಬುಡಿಕೆ ದುಡ್ಡಿಟ್ಟು ಪರೀಕ್ಷೆ ಮಾಡಿ ಎಲ್ಲ ಮಾಡಿ ಗುರು ಅಂತ ಒಪ್ಕೊಂಡಿದ್ದಾರೆ. ಆವಾಗಿನಿಂದೇ ಅವ್ರಿಗೆ ಗೊತ್ತು, ಈತ ಹುಡುಗನಲ್ಲಿ ಒಂದು ಶಕ್ತಿ ಇದೆ, ಅಸಾಧ್ಯ ಶಕ್ತಿ ಇದೆ. ಗಮನಿಸ್ತಾ ಇದ್ದಾರೆ. ಒಂದು ಮುಖ್ಯವಾದ ಗಮನ ಏನು ಬಂತು ಅಂದರೆ, ಉಳಿದವರು ಗುರುಗಳು ಹೇಗೆ ಹೇಳ್ತಾರೋ ಹಾಗೆ ಮಾಡಿಬಿಡ್ತಾರೆ, ಆದರೆ ಈತ ಹಾಗೆ ಮಾಡೋನಲ್ಲ. ತನಗೆ ಸರಿ ಅನಿಸಿದಾಗ ಅದನ್ನು ಪರೀಕ್ಷೆ ಮಾಡಿ ಆಮೇಲೆ ಒಪ್ಕೊಳ್ಳುವಂಥ ಬುದ್ಧಿ. ಇನ್ನೊಂದು, ಭಗವಂತನ ಸಗುಣ ರೂಪವಾದಂಥ ಶಕ್ತಿ ಇದ್ದಾಳಲ್ಲ, ಶಕ್ತಿ ದೇವತೆ ಇದ್ದಾಳಲ್ಲ, ಆ ಸಗುಣ ರೂಪದಲ್ಲಿ ಪೂಜೆ ಮಾಡೋದನ್ನು ಕಂಡಿದ್ದಾರೆ. ಗುರುಗಳು ಮಾಡ್ತಾರೆ, ಆತನೂ ಮಾಡ್ತಾನೆ. ಆ ಸಗುಣ ರೂಪವನ್ನು ಕಂಡಿದ್ದಾನೆ, ಆದರೆ ನಿರ್ಗುಣ ರೂಪವನ್ನು ಬೇರ್ಪಡಿಸೋಕೆ ಸಾಧ್ಯ ಇಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದಾನೆ. ಈಗ ಮೂರ್ತಿ ಪೂಜೆ ಮಾಡುವಾಗ ಮೂರ್ತಿ ಕಾಣುತ್ತೆ, ನನಗೆ ಸಂವಾದ ಮಾಡ್ತೀನಿ ಮೂರ್ತಿ ಜೊತೆಗೆ, ಆದರೆ ಅದು ಗೊತ್ತೂ ಇದೆ, ಮೂರ್ತಿ ಹಿಂದೆ ಅತ್ಯಂತ ನಿರ್ಗುಣವಾದಂಥ ಒಂದು ಸತ್ವ ಇದೆ ಅಂತ ಗೊತ್ತಿದೆ. ಅದು ಗೊತ್ತಿದೆ. ನರೇಂದ್ರನಿಗೆ 2 ಸರಿಯಾಗಿ ಅರ್ಥ ಆಗಿದೆ. ಒಂದು ಸಲ ಪೂರ್ಣ ದರ್ಶನ ಆತನಿಗೆ ಕೊಡಬೇಕು ಅಂತ ಕಾಯ್ತಾ ಇದ್ರು. ರಾಮಕೃಷ್ಣರ ಆರೋಗ್ಯ ಕೆಟ್ಟೋಯ್ತು. ಗಂಟಲು ಕ್ಯಾನ್ಸರ್ ಅಂತಾಯಿತು. ಇನ್ನು ಬಹಳ ದಿವಸ ಬದುಕೋದಿಲ್ಲ ಅಂತೂ ಅನಿಸ್ತು. ಬಹಳ ಆದರೆ 1 ತಿಂಗಳು ಅಷ್ಟು ಬದುಕ್ಬೋದು ಅಂತ ಅನಿಸ್ತು. ದೇಹದಲ್ಲಿ ಅನುಭವಿಸ್ತಿದ್ದಂಥ ಯಾತನೆ ಬಹಳ ತೀಕ್ಷ್ಣ ಆಗಿತ್ತು. 2 ಕಾರಣಕ್ಕೆ ಅವರಲ್ಲಿ ಯಾತನೆ ತೀವ್ರ ಆಗ್ತಾಯಿತ್ತಂತೆ. ಅವರಲ್ಲಿ ಭಾವ ತೀವ್ರತೆ ಹೆಚ್ಚು, ಟ್ರಾನ್ಸ್ಗೆ ಹೋಗ್ಬಿಡ್ಬೇಕು. ತಮಗೆ ಗೊತ್ತಿದೆ, ಈ ಅಧ್ಯಾತ್ಮದಲ್ಲಿ ಯಾವುದು ಆವೇಶ ಬಂದಾಗ ಆವಾಗ ಗೊತ್ತಾಗಲ್ಲ, ಆವೇಶ ಇಳಿದ ಮೇಲೆ ಎಷ್ಟು ಸುಸ್ತಾಗ್ತದೆ ಅಂತ. ಭಾರಿ ಸುಸ್ತಾಗ್ಬಿಡ್ತದೆ. ಆ ಭಾವ ತೀವ್ರತೆಯಿಂದಾಗಿ ತುಂಬ ದೇಹ ತೊಂದರೆ ಆಗ್ತಾಯಿತ್ತು. ಅದ್ರ ಜೊತೆಗೆ ಎಡಬಿಡದ ಉಪನ್ಯಾಸಗಳು, ಆಧ್ಯಾತ್ಮಿಕ ಮಾತುಗಳಾಗೋದು, ಯಾರೋ ಬರಬೇಕು 1 to 1 ಮಾತಾಡ್ತಾನೆ ಇರೋದು. ಇದರಿಂದಾಗಿ ತುಂಬ ಆಯಾಸ ಆಗ್ತಿತ್ತಂತೆ. ಅವ್ರು ಹಿಂಡಿ ಹಾಕ್ತಿತ್ತು ನನ್ನ ಜೀವ ಅಂತ ಶಿವಾನಂದರು ಬರೀತಾರೆ. ಒಂದು ಘಟನೆ ಆಗ್ತದೆ. ಆವಾಗ ಕಲ್ಕತ್ತಾ ಹತ್ರ ಕಾಶಿಪುರ ಅಂತ, ಕಾಶಿಪುರದಲ್ಲಿದ್ದರು.
ಅಟ್ಟದ ಮೇಲೆ ರಾಮಕೃಷ್ಣರಿದ್ದಾರೆ, ಮಲ್ಕೊಂಡಿರ್ತಾರೆ. ಯಾವಾಗಲೂ ಗಂಟಲು ನೋವು ಮಲ್ಕೊಂಡಿರ್ತಾರೆ. ಕೆಳಗಡೆ ನರೇಂದ್ರ ಮತ್ತೆಲ್ಲ ಹುಡುಗರಿದ್ದಾರೆ. ನರೇಂದ್ರ ಗುರುಗಳನ್ನು ತುಂಬ ಕಾಡಿಬಿಟ್ಟಿದ್ದಾನೆ, ನನಗೆ ನಿರ್ವಿಕಲ್ಪ ಸಮಾಧಿ ಕೊಡಿಸಿ, ನಿರ್ವಿಕಲ್ಪ ಸಮಾಧಿ ಕೊಡಿಸಿ ಅಂತ. ನೋಡೋಣ ತಗೋ, ಯಾಕೆ ಅವಸರ ಅಂತ ಮುಂದೆ ಹಾಕ್ಕೊಂಡು ಬಂದಿದ್ದಾರೆ ರಾಮಕೃಷ್ಣರು. ಈತ ಕೆಳಗಡೆ ಕೂತ್ಕೊಂಡು ಪ್ರಯತ್ನ ಮಾಡ್ತಿದ್ದಾನೆ ಸಮಾಧಿಗೆ ಹೋಗಬೇಕು ಅಂತ. ಒಂದು ಕ್ಷಣದಲ್ಲಿ ಸಮಾಧಿಗೆ ಏರ್ಬಿಡ್ತು. ಅದು ಯಾವ ಮಟ್ಟಕ್ಕೆ ಹೋಗ್ಬಿಡ್ತು ಅಂತಂದರೆ, ಕೆಳಗೆ ಬರಬೇಕು ಅಂತಾರೆ, ಹೋಗೋಕ್ಕಾಗ್ತಾ ಇಲ್ಲ. ನನ್ನ ದೇಹ ಎಲ್ಲಿ, ಅಯ್ಯೋ ನನ್ನ ದೇಹ ಎಲ್ಲಿ ಅಂತ ಕೂಗ್ತಾರೆ. ಶಿಷ್ಯರೆಲ್ಲ ಉಳಿದವರಿದ್ದಾರಲ್ಲ ಹೋಗಿ ನೋಡ್ತಾರೆ, ದೇಹ ಪೂರ್ತಿ ತಣ್ಣಗಾಗೋಗಿದೆ. ಅವ್ರಿಗೆ ಗಾಬರಿ, ಏನಾಯಿತು? ಕೂಗ್ತಾನೆ, ಬಟ್ ದೇಹ ಪೂರ್ತಿ ತಣ್ಣಗಾಗಿದೆ, ಏನು ನಾಡಿ ಕೂಡ ಹತ್ತಾ ಇಲ್ಲ ಕೈಗೆ ಅಂತ ಓಡಿ ಹೋಗಿ ರಾಮಕೃಷ್ಣ ಹೇಳಿದ್ರಂತೆ, ನರೇಂದ್ರ ಹೆಂಗೆ ಕೂಗ್ತಾ ಇದ್ದಾನೆ, ಅವನು ಏನಾಗಿದೆ ಗೊತ್ತಾಗ್ತಾ ಇಲ್ಲ ಅಂತ. ಅವ್ರು ನಕ್ಬಿಟ್ರು, ಏನು ಪರವಾಗಿಲ್ಲ, ಹಾಗೆ ಇರಲಿ, ಅವನು ಬಹಳ ಕಾಡಿದ್ದಾನೆ, ಸ್ವಲ್ಪ ಹೊತ್ತಿರಲಿ ಅವನು ಹಾಗೇನೆ ಅಂತ ಹೇಳಿದ್ರು. ಬಹಳ ಕಾಡಿದ್ದಾನೆ, ಸ್ವಲ್ಪ ಹೊತ್ತು ಹಾಗೇ ಇರಲಿ ಅಂತ. ಸ್ವಲ್ಪ ಹೊತ್ತು ಆದಮೇಲೆ ನಿಧಾನಕ್ಕೆ ಆ ಭಾವದಿಂದ ಕೆಳಗಿಳಿದು ದೇಹದೊಳಗೆ ಸೇರಿಕೊಂಡು ಒಂದು ಸಲ ದೇಹದಲ್ಲಿ ಬಂದ ಮೇಲೆ ಎಷ್ಟು ಆನಂದ ಆಗಿರಬೇಕು ಅದು ವಿವೇಕಾನಂದರಿಗೆ. ಅದನ್ನು ಮೊಟ್ಟ ಮೊದಲು ಗುರುಗಳಿಗೆ ಹೇಳಬೇಕು ಅಂತ ಓಡಿ ಹೋಗಿ ಗುರುಗಳ ಮುಂದೆ ಕೂತರು. ಇವ್ರಿಗಿಂತ ಮೊದಲು ಅವ್ರಿಗೆ ಗೊತ್ತಿದೆ. ಇದು ಇಷ್ಟು ಚಂದ ವರ್ಣನೆ ಮಾಡ್ತಾರೆ ಶಿವಾನಂದರದನ್ನು. ಗುರುಗಳ ಮುಂದೆ ಶಿಷ್ಯ ಕೂತ್ಕೊಂಡಾಗ ಗುರು ಕಣ್ಣಲ್ಲಿ ನೀರು, ಶಿಷ್ಯನ ಕಣ್ಣಲ್ಲಿ ನೀರು. ಒಂದು ಅವಿರ್ಚನೀಯ ಅನುಭವ ಆಗಿಬಿಟ್ಟಿದೆ. ಗುರುಗಳಿಗೆ ಗೊತ್ತಾಗಿದೆ, ಗುರುಗಳಿಗೆ ಸಂತೋಷ, ಶಿಷ್ಯನಿಗೆ ಆಯ್ತಲ್ಲ ಅಂಥೇಳಿ. ಗುರು ಕೃಪೆಯಿಂದ ತನಗಾಯ್ತಲ್ಲ ಅಂತ ಇವರಿಗೆ ಸಂತೋಷ. ಇಬ್ಬರು ಅಳ್ತಾ ಇದ್ದಾರೆ. ಆ ನಂತರ ರಾಮಕೃಷ್ಣರು ಅವನ ಹತ್ತಿರ ಕೇಳಿಕೊಂಡು ಅವನ ಈ ಹಣೆಗೆ ಹಣೆ ಮೇಲೆ, ಭೂರು ಮಧ್ಯದಲ್ಲಿ ಮತ್ತು ಹಣೆ ಮೇಲೆ ಒಂದು ಮುತ್ತು ಕೊಟ್ಟು, ನೋಡಪ್ಪ ಇವತ್ತು ಎಲ್ಲ ಕೊಟ್ಟು ನಾನು ಫಕೀರ್ ಆಗಿಬಿಟ್ಟೆ ಅಂತ ಹೇಳಿದ್ರಂತೆ. ಎಲ್ಲ ಕೊಟ್ಟುಬಿಟ್ಟೆ ನಿನಗೆ, ನಾನು ಫಕೀರ್ ಆಗಿಬಿಟ್ಟಿದ್ದೆ, ನನ್ನ ಕಡೆ ಏನು ಉಳಿದಿಲ್ಲ ಈಗ ಅಂತ ಹೇಳಿದ್ರಂತೆ. ಹೇಳಿ ಕೂತಾಗ ವಿವೇಕಾನಂದ ಹೇಳ್ತಾರೆ, ನಾನು ನಿರ್ವಿಕಲ್ಪ ಸಮಾಧಿಗೆ ಹೋದಾಗ ಎಷ್ಟು ಸಂತೋಷ ಆಯಿತು ಗೊತ್ತೇ ಗುರುಗಳೇ, ಆನಂದಾತಿರೇಕ ಆಗಿತ್ತು ನನಗೆ. ಅಲ್ಲೇ ಇರಬೇಕು ಅಂತ ಅನಿಸುತ್ತೆ, ನನ್ನ ಮೇಲೆ ಅವಕಾಶ ಮಾಡಿಕೊಡಿ, ಅಲ್ಲೇ ಇರೋದಕ್ಕೆ ನನಗೆ ಅಂತದ್ದು. ಅಂದು ಕೂಡಲೇ ತಕ್ಷಣ ಗುಡುಗಿದ್ರಂತೆ ರಾಮಕೃಷ್ಣರು, ನಾಚಿಗೇಡು ಅಂದರು. ಈಗ ತಾನೇ ಅವನಿಗೆ ನಿರ್ವಿಕಲ್ಪ ಸಮಾಧಿಯನ್ನು ಕರುಣಿಸಿದಂಥ ಗುರುಗಳು ಅಲ್ಲೇ ಇರ್ತೀನಿ ಅವಕಾಶ ಕೊಡಿ ಅಂತ ಹೇಳಿದಾಗ ನಾಚಿಗೇಡು ಅಂದ್ರಂತೆ. ಯಾಕೆ ಅಂದ್ರೆ ಹೇಳ್ತಾರೆ, ಇಂಥ ಸ್ವಾರ್ಥಿ ಇದ್ದೀನೇನೋ ಅಂತ ಅಂದ್ಕೊಂಡಿರಲಿಲ್ಲ ನಾನು. ನಿನಗದು ಆಗ್ಬಿಟ್ರೆ ಅಲ್ಲೇ ಉಳ್ಕೊಂಡ್ಬಿಡ್ತೀಯ ನೀನು, ಈ ಸಮಾಜಕ್ಕೆ ಏನು ಮಾಡ್ತೀಯ ನೀನು? ನೋಡಿ, ಪರಮಹಂಸರು, ಇದಕ್ಕೆ ಪರಮಹಂಸರು ಅಂತ ಅನ್ನೋದು. ಆ ಎತ್ತರದ ಸಮಾಧಿ ಸ್ಥಿತಿಯಲ್ಲಿ ಕೂಡ ಅವರಿಗೆ ಸಮಾಜದ ಬಗ್ಗೆ ಚಿಂತನೆ ಇರಬೇಕು. ಈ ಜಗತ್ತು ಬಿಡೋ ಹಂಗಿಲ್ಲ ಅಂತ ಹೇಳ್ತಾರೆ. ನೀನು ಬರೀ ಸ್ವಾರ್ಥಿ ಆಗಿಬಿಡ್ತೀಯ, ಅಲ್ಲಿ ಇದ್ಕೊಂಡ್ರೆ ಸಂತೋಷದಲ್ಲಿ ಕೂತ್ಕೊಂಡ್ಬಿಡ್ತೀಯ, ನಿನ್ನಿಂದ ಸಮಾಜಕ್ಕೆ ಬೇಕಾದಷ್ಟು ಆಗೋದಿದೆ, ಲೌಕಿಕವಾಗಿ ಕೆಲಸ ಮಾಡೋದಿದೆ, ನೀವು ಹೋಗಬೇಕು, ದೀನ ದರಿದ್ರರ ಕಣ್ಣೀರು ಒರೆಸಬೇಕು, ಸಾಕಷ್ಟು ಬಂದ ಧರ್ಮದ ಕಡೆ ತಿರುಗಿಸ್ಬೇಕು ಮನಸ್ಸನ್ನು, ಇದೆಲ್ಲ ಕೆಲಸ ಇದೆ ನಿನಗೆ. ಆದರೆ ತಾಯಿ ಕೃಪೆ ನಿನ್ನ ಮೇಲೆ ಇದೆ. ಮುಂದೆ ನಿನಗೆ ಈ ನಿರ್ವಿಕಲ್ಪ ಸಮಾಧಿ ಅನ್ನೋದು ಎಷ್ಟು ಸಾಮಾನ್ಯ ಆಗಿಬಿಡ್ತದೆ ಅಂದರೆ, ನೀನು ಸಾಮಾನ್ಯ ಸ್ಥಿತಿಯಲ್ಲೇ ಜನರೊಳಗೆ ದೈವಿಕತೆಯನ್ನು ಕಾಣಿಸೋಕೆ ಶುರು ಮಾಡ್ತದೆ. ನಿನಗೆ ಸಾಮಾನ್ಯ ಸ್ಥಿತಿಯಲ್ಲಿ ನಿನಗೆ ಜನರೊಳಗೆ ದೈವಿಕತೆ ಕಾಣಿಸೋಕೆ ಶುರು ಆಗ್ತದೆ. ಅದನ್ನು ಚಿಂತೆ ಮಾಡಬೇಡ, ತಾಯಿ ನಿನ್ನ ಜೊತೆಗೆ ಇರ್ತಾಳೆ. ಅದಕ್ಕೆ ಹೇಳ್ತಾರೆ, ನಿನಗೆ ಕೊಟ್ಟಿದ್ದೀನಲ್ಲ ಈಗ ಟೇಸ್ಟು, ಅದನ್ನು ಕೀಲಿಕೆ ನಾನು ಇಟ್ಕೋತೀನಿ ಅಂತ ಹೇಳ್ತಾರೆ. ಯಾಕಂದ್ರೆ ಕೊಟ್ಟರೆ ಮತ್ತೆ ಅಲ್ಲೇ ಹೋಗ್ಬಿಡ್ತೇನೆ ನೀನು ಒಂದ್ಸಲ ಮನಸ್ಸು ಸಿಕ್ಕಾಕೊಂಡ್ರೆ. ಅಂದರೆ ಗುರುಗಳ ಅಪ್ಪಣೆ ಏನು ಅಂದರೆ, ನಿರ್ವಿಕಲ್ಪ ಸಮಾಧಿ ಒಂದು ತುರಿಯ ಸ್ಥಿತಿ ಅದು. ಆ ಸ್ಥಿತಿಯನ್ನು, ಆಧ್ಯಾತ್ಮಿಕ ಸ್ಥಿತಿಯನ್ನು ಪಡ್ಕೊಂಡಂಥ ವಿವೇಕಾನಂದರಿಗೆ ಗುರುಗಳು ಹೇಳೋದು ಬರೀ ಅಲ್ಲೇ ಕೂತ್ಕೊಳ್ಳೋದಲ್ಲ ನಿಂದು, ಅದು ಅನುಭವ ನಿನಗಾಗಲಿ, ಅದರ ಜೊತೆಗೆ ಸಮಾಜ ಕೆಲಸ ಮಾಡು, ಅದು ಕೆಲಸ ನೀನು ಭಾಳ ಮುಖ್ಯವಾಗಿದೆ ಅಂಥೇಳಿ. ಅದಕ್ಕೆ ಅದನ್ನು ಮಾಡಬೇಡ ಅಂತ ಹೇಳಿ ಅದಕ್ಕೆ ಹೇಳ್ತಾರೆ. ಮುಂದೆ ವಿವೇಕಾನಂದರು ಮುಂದೆ ಪೂರ್ವದಲ್ಲಿ ಪಶ್ಚಿಮ ದೇಶಗಳಲ್ಲಿ ತಿರುಗಾಡಿ ಎಷ್ಟೊಂದು ಜನಕ್ಕೆ ಧಾರ್ಮಿಕ ಸಂದೇಶವನ್ನು ಮುಟ್ಟಿಸಿದರು, ನಮ್ಮ ಅಧ್ಯಾತ್ಮದ ಪರಿಚಯ ಮಾಡಿಸಿದರು ಅನ್ನೋದನ್ನು ನಾವು ಇತಿಹಾಸದಲ್ಲಿ ನೋಡ್ತೇವೆ. ಅದಕ್ಕೆ ಅವ್ರನ್ನ ಯಾವಾಗಲೂ ನಾನು ಕರೆಯೋದು ಎ ಕ್ರಿಯೇಟಿವ್ ಜೀನಿಯಸ್ ಅಂತ. ವಿವೇಕಾನಂದನ ಕ್ರಿಯೇಟಿವ್ ಜೀನಿಯಸ್ ಅಂತ. 2014 ಹೊತ್ತಿಗೆ ವಿವೇಕಾನಂದರು 150ನೇ ಆಚರಿಸ್ತಿರ್ಬೇಕಾದ್ರೆ 13ನೇ ಇಸ್ವಿದು 14ನೇ ಜಾನ್ಯುವರಿಯಲ್ಲಿ ಒಂದು ಸ್ಪೆಷಲ್ ವಾಲ್ಯೂಮ್ ತಂದರು, ಪ್ರಬುದ್ಧ ಭಾರತ ಸ್ಪೆಷಲ್ ವಾಲ್ಯೂಮ್ 150ನೇ ವರ್ಷದ್ದು ಅಂತ. ಕೆಲವರ ಕಡೆಯಿಂದ ಆರ್ಟಿಕಲ್ ಬರೆದಿದ್ರು, ಅಲ್ಲಿ ಬರೆಯೋ ಭಾಗ್ಯ ನನಗೂ ಇತ್ತು. ಅದಕ್ಕೊಂದು ಪ್ರಬುದ್ಧ ಭಾರತದಲ್ಲಿ ಒಂದು ದೊಡ್ಡ ಆರ್ಟಿಕಲ್, ವಿವೇಕಾನಂದ ಕ್ರಿಯೇಟಿವ್ ಜೀನಿಯಸ್ ಅಂತ, ಅದರಲ್ಲಿ ಇದೇ ಹಾಕಿದ್ದೀನಿ ನಾನು. ಅದು ಯಾವ ಲೆವೆಲಿಗೆ ಹೋಗ್ಬಿಡ್ತದೆ ಅಂತಂದರೆ ನಂಬಕ್ಕೆ ಸಾಧ್ಯ ಇಲ್ಲ. ಯಾವ ಜೀವ ಧಾರ್ಮಿಕ ಉದಾತ್ತತೆಯನ್ನು, ಆಧ್ಯಾತ್ಮಿಕ ಉನ್ನತಿಯನ್ನು ಸಾಧಿಸಿಕೊಂಡು ಅದರ ಜೊತೆಗೆ ತನ್ನ ಸುತ್ತಮುತ್ತಲ ಜನರನ್ನು ಹಿಡ್ಕೊಂಡು ಹೋಗ್ತದೆ, ತೆಕ್ಕೆಗೆ ಹಿಡ್ಕೊಂಡು, ಅದು ಮಾತ್ರ ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇರುವಂಥದ್ದು. ಅದು ಏನು ಸೈನ್ಸ್ ಕಾಂಪ್ರಿಹೆನ್ಷನ್, ಅದು ಅದ್ಭುತ ಅನಿಸುತ್ತೆ. ಸೈನ್ಸ್ ಕಾಂಪ್ರಿಹೆನ್ಷನ್ ಅದು ಮುಂದೆ ಎಲ್ಲೂ ನೊಬೆಲ್ ಪ್ರಶಸ್ತಿ ಬಂತು ಅದಕ್ಕೆ, ಸ್ಪೇಸ್ ಟೈಮ್ ಯೂನಿಫಿಕೇಶನ್ ಥಿಯರಿ ಅಂತ. ಅದನ್ನು ಮಾತಾಡೋದು,
ಅದು ಹೆಂಗೆ ಸಾಧನೆ ಆಗಿಬಿಡ್ತದೆ ಅಂದರೆ ಒಂದ್ಸಲ ಆಧ್ಯಾತ್ಮಿಕ ಸಾಧನೆ ಆಗಿಬಿಟ್ರೆ ಅದೆಲ್ಲ ಸಿಕ್ಬಿಡ್ತದೆ ಅನಿಸುತ್ತೆ. ಗುರುಗಳು ಹೇಳಿದ ಹಾಗೆ ಮುಂದೆ ನಿನಗೆ ಆ ತುರಿಯ ಸ್ಥಿತಿ ಸಾಮಾನ್ಯ ಆಗಿಬಿಡ್ತದೆ ಅನ್ನೋ ಹಾಗೆ. ಹರಿಪದ್ ಮಿತ್ರ ಅಂತ ಫಾರೆಸ್ಟ್ ಆಫೀಸರು ಬೆಳಗಾಂನಲ್ಲಿದೆ, ಆ ಮನೆಯನ್ನು ಮಾನ್ಯುಮೆಂಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಅವನ ಹತ್ರ ಮಾತಾಡ್ತಾ ಇದ್ದಾರೆ. ಮಾತಾಡ್ತಾ ಹೇಳುವಂಥದ್ದು 7ನೇ ಕ್ಲಾಸ್ ಮಕ್ಕಳಿಗೆ ಅರ್ಥ ಆಗುವಂಗೆ ಹೇಳ್ತಾರೆ. ಸ್ಪೇಸ್ ಆ್ಯಂಡ್ ಟೈಮ್. ಟೈಮ್ ಅಂದರೆ ಏನಪ್ಪ, ಸಮಯ ಅಂದರೆ ಏನು? ಸಮಯ ನೀವು ಮಾಡ್ಕೊಂಡಿದ್ದೀರಿ. ಈಗ ಸಮಯ ಗಡಿಯಾರ ನೋಡಿ, ಈಗ ಇಷ್ಟು ಗಂಟೆ ಆಯಿತು ಅಂತ ಹೇಳ್ತೀರಿ. ಈ ಗಡಿಯಾರ ಬಂದಿದ್ದು ಎದ್ರ ಮೇಲೆ ಗೊತ್ತಾ? ಸೂರ್ಯನ ಸುತ್ತಲೂ ಗ್ರಹಗಳು ಸುತ್ತವೆ. ಅದರ ಮೇಲಿಂದ ಒಂದು ಸುತ್ತು ಹಾಕಿದರೆ 24 ತಾಸು, ಅದ್ರ ಮೇಲೆ ನೀವು ಗಡಿಯಾರ ಮಾಡ್ಕೊಂಡಿದ್ದೀರಿ ಅಲ್ವಾ? ಸೂರ್ಯ ಇರೋದ್ರಿಂದ ನಿನ್ನ ಗಡಿಯಾರಕ್ಕೊಂದು ಟೈಮ್ ಅಂತ ಅರ್ಥ ಇದೆ. ಯಾವುದೋ ಒಂದು ಕಾಲಕ್ಕೆ ಸೂರ್ಯ ಇರಲಿಲ್ಲ, ಅಥವಾ ಇನ್ನೂ ಒಂದಿಷ್ಟು ಕಾಲ ಹೋದ್ಮೇಲೆ ಸೂರ್ಯ ಇರೋದಿಲ್ಲ, ಆವಾಗ ಟೈಮ್ ಇರಲ್ವಾ? ಟೈಮ್ ಇರ್ತದೆ, ನೀನು ವಾಚ್ ಇರಲ್ಲ ಅಷ್ಟೇ. ಟೈಮ್ ಇರ್ತದೆ, ಆದರೆ ಅಳೆಯುವಂಥ ಮಾಪನ ಇಲ್ಲ. ಯಾಕಂದರೆ ಸೂರ್ಯನ ಮೂಲಕ ಮಾಪನ ಮಾಡುವಂಥದ್ದು. ಅದಕ್ಕೆ ಹೇಳ್ತಾರೆ, ದೇರ್ ವಾಸ್ ಅ ಟೈಮ್ ವೆನ್ ಸನ್ ಡಿಡ್ ನಾಟ್ ಎಕ್ಸಿಸ್ಟ್ ಆ್ಯಂಡ್ ದೇರ್ ವುಡ್ ಬಿ ಎ ಟೈಮ್ ವೆನ್ ಸನ್ ವುಡ್ ನಾಟ್ ಎಕ್ಸಿಸ್ಟ್, ಬಟ್ ದ ಟೈಮ್ ವುಡ್ ಎಕ್ಸಿಸ್ಟ್. ದೇರ್ ಫಾರ್ ಟೈಮ್ ಈಸ್ ಅನ್ ಇನ್ಫಿನಿಟ್. ಅದೊಂದು ಇನ್ಫಿನಿಟ್, ಅದು ಅನಂತವಾದದ್ದು, ಸಮಯ ಅನಂತವಾದದ್ದು. ಅದೇ ಇದು ಸ್ಪೇಸ್, ಜಾಗ ಅಂತ ಹೇಳ್ತೀವಿ. ಸ್ಪೇಸ್ ನಮ್ದು ಹೇಳ್ತೀವಿ. ನಮ್ಮ ಮನೆ ನೋಡ್ರಿ 60-40, 30-40. ಇದು ಬರೋದು ಯಾಕೆ 30-40, 60-40 ಬಂತು? ಪ್ರಪಂಚದಲ್ಲಿ ನೀವು ಒಬ್ಬರೇ ಇರೋದಾಗಿದ್ದರೆ, ಇನ್ಯಾರೂ ಇಲ್ಲ, 60-40 ಬರ್ತಿತ್ತಾ? ಇಡೀ ಜಗತ್ತೇ ನಿಮ್ಮದು. ಇನ್ನೊಬ್ಬರು ಬಂದ ತಕ್ಷಣ ನಿಮಗೆ ಡೆಫಿನೇಷನ್ ಬರುತ್ತೆ ಅಲ್ವಾ? ಅದು ಆಯಿತು. ಅವ್ರು ಹೇಳ್ತಾರೆ, ಇವತ್ತು ಒಂದು ಸ್ಯಾಟಲೈಟ್ ಬಿಟ್ಟರೆ, ನಾವು ಬೆಳಕಿನ ವೇಗದಲ್ಲಿ ಹೋಗುವಂಥದ್ದು, ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಹೋಗುವಂಥ ವೇಗದಲ್ಲಿ ಹೋಗುವಂಥ ಒಂದು ರಾಕೆಟನ್ನು ಭೂಮಿ ಮೇಲೆ ಬಿಟ್ಟರೆ ಎಷ್ಟು ದೊಡ್ಡದಾಗಿದೆ ಜಗತ್ತು ಅಂದರೆ 75,000 ವರ್ಷ ಹೋದರೂ ಕೂಡ ಅದು ತುದಿಗೆ ಬರಲ್ಲ. ಅಂದರೆ ಸ್ಪೇಸ್ ಈಸ್ ಆಲ್ಸೋ ಎನ್ ಇನ್ಫಿನಿಟ್, ಅದು ಅನಂತ. ಅವ್ರು ಹೇಳ್ತಾರೆ, 2 ಇನ್ಫಿನಿಟ್ಸ್ ಕೆನಾಟ್ ಕೋ ಎಕ್ಸಿಸ್ಟ್. ಅನಂತ ಅಂದರೆ ಒಂದೇ ಇರಬೇಕಲ್ರಿ, 2 ಅನಂತ ಇರೋಕ್ಕೆ ಸಾಧ್ಯ ಇಲ್ಲ. 2 ಅನಂತ ಇದ್ದರೆ ಏನಾಗಿರಬೇಕು ಅಂದರೆ, ಒಂದು ಇನ್ನೊಂದರ ಭಾಗ ಆಗಿರಬೇಕು, ಅಥವಾ ಅದನ್ನೇ 2 ಬೇರೆ ಹೆಸರಿಂದ ಕರಿತಿರ್ಬೇಕು ಅಷ್ಟೇ. ಅದಕ್ಕೆ ಹೇಳ್ತಾರೆ, ಬೋತ್ ಆರ್ ಸೇಮ್ ಟೈಮ್ ಆ್ಯಂಡ್ ಸ್ಪೇಸ್, ದಸ್ ದೇ ಆರ್ ಯೂನಿಫೈಡ್ ಅಂತ. ಇದು ವಿವೇಕಾನಂದರು ಮಾತಾಡ್ಕೊಂಡು ಹೇಳುವಂಥದ್ದನ್ನು. ಇದೆಲ್ಲ ಕಾಂಪ್ರಿಹೆನ್ಸ್ ಆಗೋದು. ಅದಕ್ಕೆ ಹೇಳ್ತಾರೆ, ನನಗೆ ಬಂದದ್ದು ನನ್ನ ಗುರುಗಳಿಂದ ಬಂದದ್ದಿದು. ಗುರುಗಳು ನನಗೆ ಸ್ಪಷ್ಟವಾಗಿ ಹೇಳಿದರು, ಯಾವುದನ್ನು ಒಂದಕ್ಕೂ ಗಟ್ಟಿಯಾಗಿ ಅಂಟ್ಕೋಬೇಡ, 2 ಇರಲಿ ನಿನಗೆ, ಯಾವುದು ಬಿಡಬೇಡ ಅಂತ ಹೇಳಿದ್ದಕ್ಕೆ ಅಂತ. ಕೊನೆಗೆ ಅವ್ರು ಕೇಳ್ತಾರೆ, ನಿಮ್ಮ ಗುರುಗಳ ಜೀವನದ ಉದ್ದೇಶ ಏನು? ಅದನ್ನು ಎಷ್ಟು ಚೆಂದಾಗಿ ಬರೀತಾರೆ ರೀ. ಆತ್ಮನೋ ಮೋಕ್ಷಾರ್ಥಂ ಜಗದ್ಹಿತಾಯ ಚ. ಅದು ರಾಮಕೃಷ್ಣಾಶ್ರಮದ ಮೋಟೋ ಅದೀಗ. ಆತ್ಮನೋ ಮೋಕ್ಷಾರ್ಥಂ ಜಗದ್ಹಿತಾಯ ಚ. ಈ ಪದ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ. ಆತ್ಮನೋ ಮೋಕ್ಷಾರ್ಥಂ, ನನ್ನ ಮೋಕ್ಷಕ್ಕೋಸ್ಕರ ಪ್ರಯತ್ನ ಮಾಡ್ತೀನಿ, ಆಧ್ಯಾತ್ಮಿಕವಾಗಿ ಬೆಳ್ಕೊಂಡೇ ಹೋಗ್ತೀನಿ ನಾನು, ಆದರೆ ಜಗತ್ತಿನ ಹಿತಕ್ಕೋಸ್ಕರನೂ ಇರ್ತೀನಿ. ಜಗದ್ಹಿತಾಯ ಚ. ಆತ್ಮನೋ ಮೋಕ್ಷಾರ್ಥಂ ಜಗದ್ಹಿತಾಯ ಚ. 2 ಸೇರ್ಕೊಂಡಾಗ ಮಾತ್ರ ಒಂದು ಸಮನ್ವಯ ಆಗ್ತದೆ, ಇಲ್ದಿರ ಆಗೋದಿಲ್ಲ ಅಂತ. ನನಗೆ 14ನೇ ಮಂತ್ರ ಇಷ್ಟ ಆಗೋದು ಅದು. ಯಾಕಂದರೆ ಇವತ್ತಿಗೆ ಬೇಕಾದದ್ದು ಅದು. ನಮ್ಮ ದೇಶಕ್ಕೆ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ಬೇಕಾದದ್ದು ಇದು. ಈಶಾವಾಸ್ಯ ಉಪತಿಂದ ಈ ಸುಂದರವಾದ ಮಾತುಗಳೇನಿದ್ದಾವೆ, ಎಷ್ಟು ಯುಗಗಳ ಹಿಂದೆ ಬಂದದ್ದೋ ಮಾತು ಗೊತ್ತಿಲ್ಲ, ಆದರೆ ಇವತ್ತೂ ಸಾರ್ವಕಾಲಿಕ ಆಗಿದ್ದಾವೆ, ಸಾರ್ವತ್ರಿಕತೆಯನ್ನು ಪಡೆದಿದ್ದಾವೆ, ಮಾನವತೆಯ ಉಸಿರನ್ನು ಮಿಡಿತಾ ಇದ್ದಾವೆ ಮಂತ್ರಗಳು. ಆದ್ದರಿಂದ ಈ ಮಂತ್ರ ನನಗೆ ಬಹಳ ಮುಖ್ಯ ಅನಿಸುತ್ತೆ. ಮನುಷ್ಯ ತನ್ನ ವ್ಯಕ್ತಿತ್ವವನ್ನು, ಚಾರಿತ್ರ್ಯವನ್ನು ಬೆಳೆಸ್ಕೊಳ್ಬೇಕಾದ್ರೆ ಒಂದು ಸ್ಪಷ್ಟ ದಾರಿಯನ್ನು ಈ ಮಂತ್ರ ಕೊಡ್ತದೆ ನಮಗೆ. ನನ್ನ ಚಾರಿತ್ರ್ಯವನ್ನು ಬೆಳೆಸ್ಕೋಬೇಕಾದ್ರೆ ವ್ಯಕ್ತಿತ್ವ ಒಂದು ಸ್ಪಷ್ಟವಾದ ದಾರಿ ಬೇಕಾಗಿತ್ತು. ಬರೀ ಪ್ರಪಂಚವೇ ಸತ್ಯ, ಆದರೆ ಭೋಗ ಮುಖ್ಯ ಅನ್ನೋದು ಎಷ್ಟು ಮೂರ್ಖತನದ ಮಾತಾಗ್ತದೋ, ಅಷ್ಟೇ ಮೂರ್ಖತನದ ಮಾತು ಜಗತ್ತನ್ನು ಬಿಟ್ಟು ನಾನು ಮೂಗು ಹಿಡ್ಕೊಂಡು ಕೂತ್ಕೋತೇನೆ ಅನ್ನೋದು ಆಗುತ್ತೆ. 2 ಬೇಡ ಅಂತ, 2ನ್ನು ಬ್ಯಾಲೆನ್ಸ್ ಮಾಡೋದು. ಇದನ್ನು ನಾನು ಸುಮಾರು 4-5 ತಿಂಗಳ ಹಿಂದೆ ಅಮೆರಿಕದಲ್ಲಿದ್ದಾಗ ಮಾತಾಡ್ತಿರ್ಬೇಕಾದ್ರೆ ಒಂದು ಕಡೆ ಚೆನ್ನಾಗಿ ಹೇಳಿದರು. ಈಸ್ ಅ ಸ್ಕಾಲರ್, ಈಸ್ ಅ ವೆರಿ ಗ್ರೇಟ್ ಸ್ಕಾಲರ್, ಫಿಲಾಸಫರಲ್ಲಿ. ಅವ್ರು ಹೇಳ್ತಾ ಇದ್ರು, ಕೃಷ್ಣನ ಬಗ್ಗೆ ಮಾತಾಡ್ತಾ ಇದ್ದೆ. ಕೃಷ್ಣನ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ, ಹಿ ವಾಸ್ ಅ ಗ್ರೇಟ್, ಅಬ್ಸಲ್ಯೂಟ್ಲಿ ಗ್ರೇಟ್, ಜೀನಿಯಸ್ ಅಂತೆಲ್ಲ ಅಂದರು. ಅಂದ್ಬಿಟ್ಟು, ಹಿ ಈಸ್ ಡೆಫಿನೇಷನ್ ಆಫ್ ಯೋಗ. ಯೋಗದ ಒಂದು ಪ್ರತಿಬಿಂಬ ಇದ್ದಂಗೆ ಕೃಷ್ಣ ಇದ್ದ ಹಾಗೆ, ಪರಾತ್ಪರ ಸತ್ತು. ಟುಡೇ ವಿ ನೀಡ್, ಅವ್ರ ಮಾತದು, ಟುಡೇ ವಿ ನೀಡ್ ಯೋಗ ಆಫ್ ಕೃಷ್ಣ ಆ್ಯಂಡ್ ದಿ ಪ್ರೊಮಿಥಿಯನ್ ಫೈರ್. ಪ್ರೊಮಿಥಿಯನ್ ಫೈರ್. ನನಗೆ ಸ್ವಲ್ಪ ಗ್ರೀಕ್ ಇತಿಹಾಸದ ಬಗ್ಗೆ ಹುಚ್ಚು ಜಾಸ್ತಿ, ಗ್ರೀಕ್ ಪುರಾಣಗಳ ಬಗ್ಗೆ. ಯಾಕಂದರೆ ಗ್ರೀಕ್ ಪುರಾಣಗಳು ನಮ್ಮ ಪುರಾಣಗಳು ಹತ್ತತ್ರ ಹೋಗ್ತವೆ ಎಲ್ಲ. ಅಲ್ಲಿ ಟ್ರೋಜನ್ ವಾರ್ ಇದ್ದರೆ ನಮ್ಮಲ್ಲಿ ಕುರುಕ್ಷೇತ್ರ ಯುದ್ಧ ಆಗ್ತದೆ, ನಮ್ಮಲ್ಲಿ ಅರ್ಜುನ ಇದ್ದರಲ್ಲಿ ಅಚಿಲಸ್ ಅಂತ ಆಗ್ತಾನೆ, ಪ್ಯಾರಲಲ್ ಹೋಗ್ತಾವೆಲ್ಲ. ಆ ದೃಷ್ಟಿಯಿಂದ ನಾನು ಗ್ರೀಕ್ ಇತಿಹಾಸ ತುಂಬ ಓದೋಕ್ಕೆ ಇಷ್ಟಪಡ್ತೀನಿ. ಈ ಪ್ರೊಮಿಥಿಯನ್ ಫೈರ್ ಅಂತ ಬರ್ತದೆ, ಪ್ರೊಮಿಥಿಯನ್ ಫೈರ್ ಅಂತ.
ಇದರೊಳಗೆ ಗ್ರೀಕ್ ಪುರಾಣದಲ್ಲಿ ಒಂದು ಕಥೆ ಇದೆ. 2 ಥರದ ಜನಾಂಗಗಳಿದ್ವು ಅಂತೆ. ಒಂದು ಟೈಟನ್ ಅಂತ ಜನಾಂಗ, ಇವತ್ತೆಲ್ಲ ವಾಚ್ ಹಾಕಿ ಕೂತಿದೆ ಅದು. ಟೈಟನ್ ಜನಾಂಗ ಅಂತ ಒಂದು, ಒಲಿಂಪಿಯನ್ ಅಂತ ಒಂದು ಸಮಾಜ. ಇವತ್ತು ಒಲಿಂಪಿಯಾ ಬಂದಿದ್ದು ಒಲಿಂಪಿಯಾ ಪ್ರದೇಶದಲ್ಲಿದ್ದಂಥವ್ರು. ಒಲಿಂಪಿಯನ್ ಜನ ಕೆಲವರು, ಟೈಟನ್ ಕೆಲವರು. ಆ ಒಲಿಂಪಿಯನ್ ಗುಂಪಿನ ನಾಯಕ ಜಿಯಸ್ ಅಂತ, ಅವನು ದೇವತೆ, ಅವನು ಜಿಯಸ್ ಅಂತ. ಎಲ್ಲರೂ ದೇವತೆಗಳೇ ಅವರು, ನಮ್ಮಲ್ಲಿದ್ದ ಹಾಗೇನೆ ಅತ್ಯಂತ ಶ್ರೇಷ್ಠ ಮನುಷ್ಯ ದೇವತೆ ಆಗಿಬಿಡ್ತಾನೆ ಅಂತ ಅನಿಸುತ್ತೆ. ಜಿಯಸ್ ಅನ್ನೋನು ಅಲ್ಲಿ ದೇವತೆ. ಈ ಟೈಟನ್ನಿಗೆ ದೇವತೆ ಆದವನು ಪ್ರೊಮಿಥಿಯಸ್ ಅಂತ. ಪ್ರೊಮಿಥಿಯಸ್ ಅಂತ ಎಷ್ಟು ಚೆನ್ನಾಗಿದೆ ನೋಡಿ. ಪ್ರೊಮಿಥಿಯಸ್, ಎಪಿಮಿಥಿಯಸ್ ಅಂತ ಅಣ್ಣತಮ್ಮ. ಇನ್ನು 3ನೇದವನು ಅಟ್ಲಾಸ್ ಅಂತ. ಅಟ್ಲಾಸ್ ಅಂತ ನಾವು ಕೇಳಿದ್ದೀವಿ. ಆ 3 ಜನ ಅಣ್ಣತಮ್ಮಂದರು. ಇವನು ದೊಡ್ಡವನು, ಟೈಟನ್ ಒಳಗೆ ಇವನು ಪ್ರೊಮಿಥಿಯಸ್ ದೊಡ್ಡವನು. ಅವನು ಎಷ್ಟು ಜನರ ಬಗ್ಗೆ ಕಳಕಳಿ ಇತ್ತು, ಪ್ರೀತಿ ಇತ್ತು ಅಂದರೆ, ಯಾವುದೋ ಒಂದು ಕಾರಣಕ್ಕೆ ಒಂದು ಗಿಫ್ಟ್ ಕೊಡಬೇಕಾಯ್ತು, ಒಂದು ಕಾಣಿಕೆ ಕೊಡಬೇಕಾಯ್ತು ಜಿಯಸ್ಸಿಗೆ. ಇವನು ಏನೋ ತಮಾಷೆ ಮಾಡೋಕ್ಕೆ ಹೋದ, ಅವನಿಗೆ ಜಿಯಸ್ಸಿಗೆ ಅಪಮಾನ ಆಗಿಬಿಡ್ತು. ಕಥೆಗಳು ಹೇಗಿರ್ತಾವೆ ನೋಡಿ, ಗ್ರೀಸ್ ಕಥೆಗಳು, ನಮ್ಮ ಪುರಾಣ ಕಥೆಗಳಿದ್ದಂಗೆ. ಅವನಿಗೆ ಸಿಟ್ಟು ಬಂದು ಅಪಮಾನ ಆಗಿ, ನನಗೆ ಅಪಮಾನ ಮಾಡಿದ ಪ್ರೊಮಿಥಿಯಸ್ ಅಂಥೇಳಿ, ಇವನಲ್ಲ ಇವರೆಲ್ಲ ಜನಾಂಗಕ್ಕೆ ತೊಂದರೆ ಮಾಡಿಬಿಡಬೇಕು ಅಂಥೇಳಿ ಬೆಂಕಿಯನ್ನು ಕದ್ದುಕೊಂಡು ಹೋದ ಅಂತ. ಬೆಂಕಿ ತೊಗೊಂಡು ಹೋಗ್ಬಿಟ್ಟ ಅವನು. ಎಷ್ಟು ಸಿಂಬಾಲಿಕ್ ಆಗಿದೆ ಗೊತ್ತಾ? ನಮ್ಮಲ್ಲಿ ಬೆಂಕಿ ಮತ್ತು ಬೆಳಕು ಜ್ಞಾನದ ಸಂಕೇತ. ಆ ಬೆಂಕಿ ತೊಗೊಂಡು ಹೋಗ್ಬಿಟ್ಟ. ಈ ಮಂದಿಗೆ ಬೆಂಕಿ ಇಲ್ಲ. ಅವರಿಗೆ ನೋಡಿ ಹೇಗಿದೆ, ನಮಗೆ ಲೈಟ್ ಇಲ್ಲದೆ ಹೋಗಿದಾಗ, ನಾವೆಲ್ಲ ಹುಡುಗರಾಗಿದ್ದಾಗ ಕರೆಂಟ್ ಇರಲಿಲ್ಲ, ಸೀಮೆ ಎಣ್ಣೆ ದೀಪ ಹಚ್ಕೊಂಡು ಕೂತ್ಕೋಬೇಕು. ಆವಾಗ ಇದು ಲೈಟ್ ಬೇಕು ಅಂತ ಅನಿಸ್ಲೇ ಇಲ್ಲ, ಯಾಕಂದ್ರೆ ಗೊತ್ತೇ ಇಲ್ಲಲ್ಲ, ಲೈಟ್ ಇರೋದೇ ಗೊತ್ತಿಲ್ಲ. ಲೈಟ್ ಬಂದು ಒಂದು 4 ವರ್ಷ ಆದಮೇಲೆ ಕರೆಂಟ್ ಹೋದಾಗ ಸೀಮೆ ಎಣ್ಣೆ ಬುಡ್ಡಿ ಆಕರ್ಷಕ ಅನಿಸೋಲ್ಲ. ಅಯ್ಯೋ ಕಣ್ಣೇ ಕಾಣಲ್ಲ ಅದಿದ್ರೆ ಅಂತೀವಿ. ಅಲ್ಲೇ ಬದುಕಿದ್ವಿ 50 ವರ್ಷ ನಾವು. ಒಂದು ಸಲ ಅದು ಅಭ್ಯಾಸ ಆದರೆ ಇದಾಗತ್ತೆ. ಬಾವಿಯಲ್ಲಿ ನೀರು ಎಳ್ಕೊಂಡು ಬರ್ತಾ ಇದ್ವಿ ಹೊತ್ಕೊಂಡು, ಅದು ದೊಡ್ಡ ಕಷ್ಟ ಅನ್ನಿಸ್ತಿಲ್ಲ. ಒಂದು ಸಲ ಮನೆಯಲ್ಲಿ ನಲ್ಲಿಯಲ್ಲಿ ನೀರು ಬರೋಕ್ಕೆ ಶುರು ಆದಮೇಲೆ ಅದು ನಿಂತು ಹೋದರೆ ಬಲಿ ಕಷ್ಟ ಬಾವಿಗೆ ಹೋಗೋದು. ಅಂದರೆ ಒಂದು ಸಲ ಹೊಂದ್ಕೊಂಡ್ಬಿಟ್ರೆ ಬಿಡೋದು ಕಷ್ಟ ಅಂತ. ಈ ಜನಕ್ಕೆ ಬೆಂಕಿ ಅಭ್ಯಾಸ ಆಗಿತ್ತು. ಅಡಿಗೆ ಬೇಯಿಸ್ಕೊಳ್ಳೋದಕ್ಕೆ, ತಮ್ಮ ಮೈ ಕಾಯಿಸ್ಕೊಳ್ಳೋದಕ್ಕೆ, ಏನಾದರೂ ಮಾಡೋದಕ್ಕೆ ಬೆಂಕಿ ಅಭ್ಯಾಸ ಆಗಿತ್ತು. ಆ ಬೆಂಕಿಯನ್ನು ತೊಗೊಂಡು ಹೋಗ್ಬಿಟ್ಟ ಜಿಯಸ್ಸು, ಕೊಡೋದಿಲ್ಲ ಅಂತ. ಜನ ಒದ್ದಾಡ್ಬಿಟ್ರು, ಕಂಗಾಲಾಗ್ಬಿಟ್ರು. ಇವನೇನು ಮಾಡ್ದ, ಬಿಡಲಿಲ್ಲ, ಶೂರ ಇವನು, ಧೀರ. ಅಲ್ಲಿ ಹೋದ. ಎಲ್ಲಿ ಹೋದ? ಒಲಿಂಪಿಸ್ ಪರ್ವತಗಳ ಮೇಲೆ ಇದ್ದರಲ್ಲ ಇವರೆಲ್ಲರೂ, ಒಲಿಂಪಿಯನ್ಸ್ ಎಲ್ಲರೂ, ಜಿಯಸ್ ದೇವತೆಗಳು. ಈತ ಬೆಟ್ಟದ ಮೇಲೆ ಹೋಗಿ ಯಾರಿಗೂ ಗೊತ್ತಾಗದ ಹಾಗೆ ಆ ಬೆಂಕಿಯನ್ನು ಮತ್ತೆ ಕದ್ಕೊಂಡು ತೊಗೊಂಡು ಬಂದ. ಕಥೆಗಳು ಎಷ್ಟು ಚಂದ ಇದೆ ನೋಡಿ. ಅವು ನಾವೆಲ್ಲ ಪಕ್ಷಿಗಳು ಹಾರ್ತಾವೆ ಅಂದರೆ ಒಪ್ತೀವಿ, ಕಥೆಗಳು ಬೇಕಾದ ಬರ್ತದೆ. ಅವನೇನು ಮಾಡಿದ ಅಂದರೆ, ಯಾವುದೋ ಒಂದು ಬಳ್ಳಿಯ ಕಾಂಡದಲ್ಲಿ ಬೆಂಕಿನ ಇಟ್ಕೊಂಡು ಬಂದಂತೆ. ಕಲ್ಪನೆ ನೋಡಿ ಎಷ್ಟು ಚೆನ್ನಾಗಿದೆ. ಇಟ್ಕೊಂಡು ಬರೋಕ್ಕಾಗತ್ತೇನ್ರಿ? ಸುಟ್ಟು ಹೋಗಲ್ವಾ ಅದು? ಹಾಗೆಲ್ಲ ಪ್ರಶ್ನೆ ಕೇಳೋಂಗಿಲ್ಲ. ಅದಕ್ಕೆ ನಾವು ಯಾವಾಗಲೂ ಹೇಳ್ತಿರ್ತೀರಿ ಅದನ್ನು ವಿಲ್ಲಿಂಗ್ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ ಅಂತ. ನಮಗೆ ಗೊತ್ತಿದ್ದು ನಂಬಿಕೆ ಇಲ್ಲ ಅಂತ ಗೊತ್ತಿದ್ರು ಕತೆ ನಂಬೇಕಷ್ಟೇ. ಅವನು ಹೋಗಿ ಕದ್ದುಕೊಂಡು ಆ ಬೆಂಕಿಯನ್ನು ಆ ಬಳ್ಳಿಯ ಕಾಂಡದಲ್ಲಿ ಇಟ್ಕೊಂಡು ಮನೆಗೆ ತಂದುಬಿಟ್ಟ. ಜನಕ್ಕೆಲ್ಲ ಕೊಟ್ಟ. ಜನಕ್ಕೆಲ್ಲ ಸಂತೋಷ ಆಯಿತು. ಅವರ ತೃಪ್ತಿಗೋಸ್ಕರ ಆತ ರಿಸ್ಕ್ ತೊಗೊಂಡ ಅಂತ. ಆದರೆ ಜಿಯಸ್ ಬಿಡ್ತಾನ, ಬಲಾಢ್ಯ ಅವನು. ತನ್ನ ಸೈನಿಕರನ್ನು ಕರೆಸಿ ಇವನ್ನ ಹಿಡ್ಕೊಂಡು ತೊಗೊಂಬಂದು ಯಾವುದದು ಒಂದು ಕಾಕ್ಸಸ್ ಅಂತ ಒಂದು ಪರ್ವತದ ಮೇಲೆ ಒಂದು ದೊಡ್ಡ ಬಂಡೆಗೆ ಅವನ ಚೈನ್ ಹಾಕಿ ಹಾಕ್ಬಿಟ್ಟ. ಪಾಪ ಇವನು ಹಾಕ್ಬಿಟ್ಟ. ಪ್ರೊಮಿಥಿಯಸ್ ಹಾಕ್ಕೊಂಡಿದ್ದಾನೆ. ಎಷ್ಟು ಚೆನ್ನಾಗಿ ಕಟ್ಟಿಬಿಟ್ಟಿದ್ದಾನೆ, ಬಿಡಿಸೋಕೆ ಸಾಧ್ಯ ಇಲ್ಲ. ಅಷ್ಟೇ ಆಗಿದ್ರೆ ಒಂದು ಮಾತು ಬೇರೆ ಇರ್ತಿತ್ತು. ಅವನೇನು ಮಾಡ್ದ, ಜಿಯಸ್ಸು ಒಂದು ಹದ್ದಿಗೆ ಹೇಳ್ದ. ಒಂದು ಹದ್ದನ್ನು ತಗೊಂಡ. ದಿನ ಇವನ್ ಚಿತ್ರಹಿಂಸೆ ಕೊಡ್ಬೇಕು ಇವನಿಗೆ. ನಮ್ಮ ಕಡೆ ಬೆಂಕಿ ಕದ್ಕೊಂಡು ಹೋಗಿದ್ದಾನೆ ಇವನು, ತನ್ನ ಜನರ ಪ್ರೀತಿಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾನೆ, ಅವನು ಶಿಕ್ಷೆ ಪಡಲಿ. ಪರ್ವತ ತುದಿ ಮೇಲೆ ಕಂಬಕ್ಕೆ ಕಟ್ಟು ಹಾಕಿದೀವಿ, ಅವನು ಹೇಗಿದ್ರು ಕಲ್ಲಿಗೆ ಕಟ್ಟು ಹಾಕಿದ್ದೀವಿ. ಈ ಹದ್ದು ಹೋಗಿ ದಿನ ಅವನು ಹೊಟ್ಟೆ ಹರಿದು ಒಳಗಿನ ಯಕೃತ್ತನ್ನು ತಿಂದು ಬರಬೇಕು. ಜೀವಂತವಾಗಿದ್ದಾನೆ ಇವನು. ಇವನಿಗೆ ಏನು ಇನ್ನೊಂದು ಕಷ್ಟನೋ ಸುಖನೋ ಗೊತ್ತಿಲ್ಲ. ಇವನು ಪ್ರೊಮಿಥಿಯಸ್ ಚಿರಂಜೀವಿ, ಅವನು ಸಾಯೋಂಗಿಲ್ಲ. ಇವನ್ ಕರ್ಮ ಹೇಗಿತ್ತು ಅಂದರೆ, ದಿನ ಬೆಳಗ್ಗೆ ಹದ್ದು ಬರಬೇಕು, ಕುಕ್ಕಿ 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 ಚರ್ಮ ಕಿತ್ತಿ ಒಳಗಿನ ಮಾಂಸ ತಿನ್ನಬೇಕು, ಮತ್ತು ರಾತ್ರಿ ಬೆಳಿಬೇಕದು ಯಕೃತ್ತು, ಮತ್ತು ಬೆಳೀತಿತ್ತು, ಮತ್ತು ಚರ್ಮ ರೆಡಿ ಆಗೋದು, ಮತ್ತು ಮರುದಿವಸ ಕುಕ್ಕೋಕ್ ಶುರು. ಅಂದರೆ ಒಂದು ದಿವಸ ಮುಗಿತಪ್ಪ ನಂದು ಸತ್ತು ಹೋಗ್ತೀನಿ ಅಂತಿಲ್ಲ ಅವನಿಗೆ. ದಿನ ಬೆಳಗ್ಗೆ ಚಿತ್ರಹಿಂಸೆ ಆಗ್ತಾನೆ ಇರೋದಂತೆ. ಮುಂದೆ ಎಷ್ಟೋ ವರ್ಷ ಆದಮೇಲೆ ಇನ್ನೊಬ್ಬ ಹರ್ಕ್ಯುಲಸ್ ಅಂತ ಒಬ್ಬ ಕ್ಯಾರೆಕ್ಟರ್ ಬರ್ತದೆ. ಅವನು ಈ ಟೈಟನ್ ಸಮುದಾಯಕ್ಕೆ ಸೇರಿದವನು. ಅವನು ಬಂದು ಬಾಣದಿಂದ ಹದ್ದನ್ನು ಕೊಂದು ಬಿಡಿಸ್ಕೊಂಡು ಹೋಗ್ತಾನೆ ಅಂತ. ಅವನು ತನ್ನ ಜನರಿಗೋಸ್ಕರ ಇಷ್ಟೊಂದು ತ್ಯಾಗ ಮಾಡಿ ಒದ್ದಾಡ್ಕೊಂಡು ಬಂದಲ್ಲ, ಅದು ಇವತ್ತಿಗೂ ಗ್ರೀಕ್ನಲ್ಲಿ ಬಹುದೊಡ್ಡ ಕಾಣಿಕೆ ಜಗತ್ತಿಗೆ ಕೊಟ್ಟದ್ದು ಅಂತ. ಜಗತ್ತಿಗೆ ನಮಗೆ ಬೆಂಕಿ ಸಿಕ್ಕಿದ್ದು ಪ್ರೊಮಿಥಿಯಸ್ಸಿಂದಾಗಿ ಅಂತ.
ಅವನು ತನಗೋಸ್ಕರ ತನ್ನ ಜೀವನವನ್ನು ಒತ್ತೆ ಇಟ್ಟು ಶಿಕ್ಷೆ ಗುರಿ ಮಾಡಿಕೊಂಡು ಜನರ ಒಳ್ಳೆಕ್ಕೋಸ್ಕರ ಕೆಲಸ ಮಾಡಿದ್ನಲ್ಲ, ಅದಕ್ಕೆ ಪ್ರೊಮಿಥಿಯಸ್ ಫೈರ್ ಅಂದರೆ ಬಹಳ ದೊಡ್ಡದು. ಆನಂತರ ಇನ್ನೂ ಜಿಯಸ್ಸಿಗೆ ಸಮಾಧಾನ ಆಗಲಿಲ್ಲ. ಅವನೇನು ಮಾಡಿದ, ಒಂದು ಮಣ್ಣಿನ ಸ್ತ್ರೀ ವಿಗ್ರಹವನ್ನು ಮಾಡಿದ. ಮಣ್ಣಿನ ಸ್ತ್ರೀ ವಿಗ್ರಹವನ್ನು ಮಾಡಿ ಆ ಜಗತ್ತಿನಲ್ಲಿದ್ದಂಥ ಚೆಲುವೆಯರ ಎಲ್ಲ ರೂಪವನ್ನು ಅದ್ರ ಹಾಕಿದ, ಸುಂದರಿಯ ರೂಪವನ್ನು ಅದ್ರ ಹಾಕಿದ, ಅವರ ಬುದ್ಧಿಯನ್ನು ಹಾಕಿದ, ಅದಕ್ಕೆ ಜೀವ ತರಿಸಿದ. ಅದಕ್ಕೆ ಹೆಸರಿಟ್ಟ ಪ್ಯಾಂಡೋರಾ ಅಂತ. ತಾವೆಲ್ಲ ಯೂಸ್ ಮಾಡಿದ್ದೀರಿ ಪ್ಯಾಂಡೋರಾಸ್ ಬಾಕ್ಸ್ ಅಂತ, ಅದೇ ಪ್ಯಾಂಡೋರಾ. ಆಕೆ ಪ್ಯಾಂಡೋರಾನ್ ಮಾಡಿ ಆಕೆ ಕೈಯಲ್ಲಿ ಒಂದು ಡಬ್ಬಿ ಕೊಟ್ಟ, ಇದನ್ನು ತೊಗೊಂಡು ಹೋಗು. ಅವನು ಪ್ರೊಮಿಥಿಯಸ್ ಅಂತೂ ಲಗ್ನ ಆಗೋದಿಲ್ಲ ಅಂತ ಗೊತ್ತು, ಅವನಿಗಿದೇನೋ ಮೋಸ ಇದೆ ಅಂತ ಮದುವೆ ಆಗಲ್ಲ ಅಂದ. ಆಕೆ ಎಷ್ಟು ಸುಂದರಿ ಆಗಿದ್ಲು ಅಂದರೆ, ಇವನು ತಮ್ಮ ಇದ್ನಲ್ಲ ಪ್ರೊಮಿಥಿಯಸ್ ಬೇಡ ಅಂದರೆ ಎಪಿಮಿಥಿಯಸ್ ಇದ್ದಾನಲ್ಲ ಅವನು ಲಗ್ನ ಆದ. ಲಗ್ನ ಆದಮೇಲೆ ಆ ಹುಡುಗಿ ಪಾಪ ಆಕೆ ಗೊತ್ತಿಲ್ಲ ಡಬ್ಬಿಯೊಳಗೆ ಏನಿದೆ ಅಂತ ಹೇಳಿ, ಕುತೂಹಲ ಇದೆ, ಡಬ್ಬಿ ಕೊಟ್ಟು ಕಳಿಸಿದ್ದಾನೆ ಜಿಯಸ್ಸು ನೋಡಬೇಕು ಅಂತ. ಒಂದು ಚೂರು ತೆಗೆದ್ಲಂತೆ. ಒಂದು ಚೂರು ತೆಗೆದ ತಕ್ಷಣ ಒಳಗಿಂದ ನುಗ್ಗಿ ಬಂದ್ಬಿಡ್ತು ಹೊರಗಡೆ ಎಲ್ಲ. ಏನು ರೋಗಗಳು, ದುರ್ಬಲತೆಗಳು, ಚಿಂತೆಗಳು, ಕಾಟಗಳು ಎಲ್ಲ ಬಂದ್ಬಿಟ್ಟು ಹೊರಗಡೆ ಟಕ್ ಅಂತ ಮುಚ್ಚಿದ್ಲಂತೆ. ಇನ್ನು ಒಳಗಡೆ ಏನಿದೆಯೋನು ಅವೆಲ್ಲ ಮನೆ ಸೇರ್ಕೊಂಡ್ಬಿಟ್ಟು, ಅಲ್ಲಿವರೆಗೂ ಜನರಿಗೆ ರೋಗ ಇರಲಿಲ್ಲ, ಚಿಂತೆ ಇರಲಿಲ್ಲ, ಕಿರಿಕಿರಿ ಇರಲಿಲ್ಲಂತೆ. ಈ ತೆಗೆದ ತಕ್ಷಣ ಎಲ್ಲರಿಗೂ ಬಂದ್ಬಿಡುತ್ತಂತೆ. ಅವ್ನು ಹೇಳ್ದ, ಜಿಯಸ್ಸು ನೋಡಿ ನಿಮ್ಮ ಜನರಿಗೆ ಹೆಂಗೆ ಶಿಕ್ಷೆ ಮಾಡ್ತೀನಿ ನಾನು, ಬೆಂಕಿ ಕೊಟ್ಟಿದೆಯಲ್ಲ ಒದ್ದಾಡಲಿ ಈಗ ಅವರು, ಇದೆಲ್ಲ ರೋಗ ಬಂದು ಒದ್ದಾಡಲಿ ಅಂತ. ಅದಕ್ಕೆ ಇವತ್ತು ಹೇಳ್ತಾರೆ ಡಬ್ಬಿಯಲ್ಲಿ ಏನಿದೆ ಗೊತ್ತಿಲ್ಲ, ಆಕೆಗೂ ಗೊತ್ತಿಲ್ಲ, ಅದಕ್ಕೆ ಅದು ಪೆಂಡೋರಾಸ್ ಬಾಕ್ಸ್ ಅಂತ. ಇಲ್ಲಿ ಅದು ಹೇಳ್ತಾನೆ, ಪ್ರೊಮಿಥಿಯಸ್ ಹೇಗೆ ತನ್ನ ಜೀವನವನ್ನು ಒತ್ತೆ ಇಟ್ಟು ಸಮಾಜಕ್ಕೋಸ್ಕರ ಮಾಡಿದ, ಆದರೆ ಮುಂದೆ ದೇವತೆ ಆದ ಅವನು ಅಂತ. ಅಂದರೆ ದೇವತೆ ಆಗಬೇಕಾದ್ರೆ ಈ ಭೂಮಿಯಲ್ಲಿ ಬೇಕಾದಂಥ ಲೌಕಿಕ ಗುಣವನ್ನು ಬೆಳೆಸ್ಕೊಂಡಾಗ ಮಾತ್ರ ಅಲ್ಲಿ ಹೋಗೋಕ್ಕೆ ಸಾಧ್ಯ ಇದೆ ಅಂತ. ಈ ಥರದ ಅರ್ಜುನನು ಅದೇ ತಾನೇ ನಮ್ಮಲ್ಲಿ ಇದ್ದದ್ದು. ಅರ್ಜುನನು ಕರ್ಮ ಮಾರ್ಗದಲ್ಲೇ ಹೋದಂಥವನು, ಇವನು ಕರ್ಮ ಮಾರ್ಗದಲ್ಲಿ ಬಂದಂಥವನು. ಅದೇ ರೀತಿ ನಮ್ಮಲ್ಲಿ ಬೇಕಾದಷ್ಟು ಜನ ಆ ಥರದವ್ರು ಮಾಡಿದವರು ಇದ್ದಾರೆ. ಜೀಮೂತ ವಾಹನ ಆಗ್ಬೋದು, ದಧೀಚಿ ಆಗ್ಬೋದು, ಸಾವಿರಾರು ಹೆಸರು ಸಿಗ್ತಾವೆ ಭಾರತದ ಪುರಾಣಗಳಲ್ಲಿ. ಆದ್ದರಿಂದ ಇವರ ಕರ್ಮ ಬರೀ ಕರ್ಮವಾಗಿ ಉಳಿಯೋದಿಲ್ಲ, ಅದೊಂದು ಪೂಜೆ ಆಗ್ತದೆ ಅಂತ. ಇಂಥ ಜೀವನ ದರ್ಶನದ ತತ್ವ ಕರ್ಮ ಜ್ಞಾನಗಳನ್ನು, ಲೌಕಿಕ ಪಾರಮಾರ್ಥಗಳನ್ನು, ವಿಚಾರ ಶ್ರದ್ಧೆಗಳನ್ನು, ಮಾನವತೆ ಮತ್ತು ದಿವ್ಯತೆಗಳನ್ನು ಸಮನ್ವಯಗೊಳಿಸುವಂಥ ಮಂತ್ರ ಈ 14ನೇ ಮಂತ್ರ. ಇದರ ವೈಭವವನ್ನು, ಇದರ ಸಾರ್ಥಕತೆಯನ್ನು, ಇದರಿಂದ ಪ್ರಪಂಚಕ್ಕಾಗುವಂಥ ಅನುಕೂಲತೆಯನ್ನು ಭಗವದ್ಗೀತೆ ಹೇಳುವಷ್ಟು ಚೆನ್ನಾಗಿ ಇನ್ಯಾರೂ ಹೇಳೋಕ್ಕೆ ಸಾಧ್ಯ ಇಲ್ಲ. ತಮಗೆಲ್ಲ ಗೊತ್ತಿರುವಂಥದ್ದು ಅತ್ಯಂತ ಪ್ರಸಿದ್ಧವಾದ ಶ್ಲೋಕ, ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ತ ಶ್ರೀ ವಿಜಯೋ ಭೂತಿರ್ ಧ್ರುವಾನೇತಿರ್ಮತಿರ್ಮಮ. ಎಂಥ ಅದ್ಭುತ ಮಾತು ಗೊತ್ತಾ, ಒಂದ್ಸಲ ರೋಮಾಂಚನ ಆಗುತ್ತೆ. ಎಲ್ಲಿ ಜ್ಞಾನ ಸ್ವರೂಪನಾದ ಕೃಷ್ಣ ಇದ್ದಾನೋ, ಕರ್ಮ ಸ್ವರೂಪನಾದ ಅರ್ಜುನ ಇದ್ದಾನೋ, ಒಬ್ರಿಗೊಬ್ಬರು ಪರಸ್ಪರವಾಗಿ ಸೇರ್ಕೊಂಡಿದ್ದಾರೋ, ಅಲ್ಲಿ ಐಶ್ವರ್ಯ, ಜಯ, ಅಭಿವೃದ್ಧಿ, ಸ್ಥಿರವಾದ ನ್ಯಾಯ ನೀತಿಗಳು ಯಾವತ್ತಿಗೂ ಇರ್ತವೆ ಅಂತ ಕಲ್ಪನೆ ಮಾಡ್ಕೊಳ್ಳಿ. ಒಬ್ಬ ಅರ್ಜುನ, ಒಬ್ಬ ಕೃಷ್ಣ. ಅರ್ಜುನ ಕರ್ಮದ ಪ್ರತಿರೂಪ ಆದರೆ, ಲೌಕಿಕ ಜ್ಞಾನದ ಪ್ರತಿರೂಪ ಆದರೆ, ಕೃಷ್ಣ ಅಧ್ಯಾತ್ಮದ ಪ್ರತಿರೂಪ. ಒಂದು ಸಂಭೂತಿ, ಇನ್ನೊಂದು ಅಸಂಭೂತಿ. ಅವು ಎರಡೂ ಸೇರಿಕೊಂಡು ಸಮ ಬಂದಾಗ ಅದು ಹೇಳ್ತಾರಲ್ಲ, ಸಂಭೂತಿಂಚ ಅಸಂಭೂತಿಂಚ. ಅವೆರಡೂ ಸಮವಾಗಿ ಇದ್ದಾಗ ಮಾತ್ರ ಅಮೃತಮಶ್ನುತೆ ಅಂತ, ಅಮೃತಮಶ್ನು ಆದದ್ದು. ಆದರೆ ನಿಜವಾಗ್ಲೂ ನೋಡಿದಾಗ ಅರ್ಜುನನ ಬಿಟ್ಟರು ಕೂಡ ಕೃಷ್ಣ ತನ್ನ ಜೀವನದಲ್ಲೇ ಸಮನ್ವಯ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಈಗ ಯುದ್ಧ ಭೂಮಿಯಲ್ಲಿ ಕೃಷ್ಣ ಅರ್ಜುನ ಇಬ್ಬರು ಆಯಿತು, ಒಂದು ಕರ್ಮ ಒಂದು ಜ್ಞಾನ ಎರಡೂ ಸಂಯೋಜನೆ ಆಯಿತು. ಆದರೆ ಕೃಷ್ಣ ತನ್ನ ಜೀವನದಲ್ಲಿ ಎರಡೂ ಸಮನ್ವಯ ಮಾಡ್ಕೊಂಡ್ಬಿಟ್ಟಿದ್ದಾನಲ್ಲ, ಎಂಥ ಚಂದದದು. ಮಧುಸೂದನ ಸರಸ್ವತಿಗಳು ಬರೆದಂಥ ಧ್ಯಾನ ಶ್ಲೋಕ, ಅದ್ಭುತವಾದ ಶ್ಲೋಕ. ಪ್ರಪನ್ನ ಪಾರಿಜಾತಾಯ ಸ್ತೋತ್ರವೇತ್ರೈಕ ಪಾಣಯೇ ಜ್ಞಾನಮುದ್ರಾಯ ಕೃಷ್ಣಾಯ ಗೀತಾಮೃತ ದುಹೇ ನಮಃ. ಎಷ್ಟು ಅದ್ಭುತವಾದ ಅರ್ಥ ಇರುವಂಥದ್ದು ಗೊತ್ತಾ ಅದು. ಪ್ರಪನ್ನ ಪಾರಿಜಾತ. ಪಾರಿಜಾತ ಅಂದರೆ ಮನೆ ಹೂವಾಗೋ ಗಿಡ ಅಲ್ಲ, ಅದು ಯಾವುದೋ ಒಂದು ಗಿಡ ಇದೆ ಅಂತೆ, ಕಲ್ಪವೃಕ್ಷ. ಕೇಳಿದ್ದನ್ನೆಲ್ಲ ಕೊಡುವಂಥ ಕಲ್ಪವೃಕ್ಷ. ಭಗವಂತ ಕೃಷ್ಣ ಆ ಕಲ್ಪವೃಕ್ಷ ಇದ್ದ ಹಾಗೆ, ಪಾರಿಜಾತ ಇದ್ದ ಹಾಗೆ, ಕೇಳಿದ್ದನ್ನು ಕೊಡ್ತಾನಂತೆ. ಯಾರಿಗೆ? ಪ್ರಪನ್ನ. ಯಾರು ಶರಣಾಗಿದ್ದೀರೋ ಅವ್ರಿಗೆ ಮಾತ್ರ. ಅದು ಕಂಡೀಷ್ನಲ್ ಇದೆ. ಅದು ನೀವು ಶರಣಾಗತರಾದರೆ ನಿಮಗೆಲ್ಲ ಕೊಡ್ತಾನೆ. ಉದ್ದಡತನ ಮಾಡಿದರೆ ಏನೂ ಸಿಗೋಲ್ಲ. ಅಲ್ಲಿ ಪ್ರಪನ್ನ ಪಾರಿಜಾತಾಯ, ಯಾರು ತನ್ನನ್ನು ಸೇವಿಸ್ತಾರೋ, ಯಾರು ತನ್ನ ಶರಣಾಗತರಾಗಿದ್ದಾರೋ ಅವರಿಗೆ ಪಾರಿಜಾತ ವೃಕ್ಷ ಇದ್ದ ಹಾಗಿದ್ದಾನೆ ಕೃಷ್ಣ. ತೋತ್ರವೇತ್ರ ಏಕಪಾಣಯೇ. ತೋತ್ರವೇತ್ರ ಏಕಪಾಣಯೇ, ಚಾಬೂಕಿನ ಹಿಡಿ. ತೋತ್ರ ಅಂದರೆ ಚಾಬೂಕು, ವೇತ್ರ ಅಂದರೆ ಹಿಡಿ. ಆ ಚಾಬೂಕಿನ ಹಿಡಿಯನ್ನು ಒಂದು ಕೈಯಲ್ಲಿ ಹಿಡಿದಿದ್ದಾನೆ, ಅಂದರೆ ಒಂದು ಕೈಯಲ್ಲಿ ಚಾಬೂಕಿದೆ. ತೋತ್ರವೇತ್ರ ಏಕಪಾಣಯೇ ಜ್ಞಾನ ಮುದ್ರಾಯ ಕೃಷ್ಣಾಯ ಗೀತಾಮೃತ ದುಹೇ ನಮಃ. ಗೀತಾಮೃತ ಅನ್ನುವಂಥ ಹಾಲು ಕೊಡ್ತಾನಲ್ಲ ಕೃಷ್ಣ, ಎರಡು ಹಿಡ್ಕೊಂಡಿದ್ದಾನೆ. ಎಡಗೈಯಲ್ಲಿ ಒಂದು ಚಾಬೂಕಿದೆ, ಬಲಗೈಯಲ್ಲಿ ಜ್ಞಾನ ಮುದ್ರೆ ಇದೆ.
ಚಾಬೂಕು ಕರ್ಮವನ್ನು ತೋರಿಸುತ್ತೆ. ಜಗದೋದ್ಧಾರನಾದಂಥ ಕೃಷ್ಣ ಅರ್ಜುನನ ಕುದುರೆ ಮೈ ತೊಳೆದು ಸಾರಥಿಯಾದ, ಕರ್ತವ್ಯ ಮಾಡಿದ, ಕರ್ಮ ಮಾಡಿದ. ಅದರಿಂದ ಕೈಯಲ್ಲಿ ಚಾವಟಿ ಇದೆ. ಚಾವಟಿ ನಿಗ್ರಹದ ಮಾತು ಹೌದು, ಬರೀ ಅದು ಚಾವಟಿ ಅಲ್ಲ, ನಿಗ್ರಹದ ಮಾತು ಕೂಡ ಹೌದು. ಅಂದರೆ ಬರೀ ಸೇವೆ ಒಂದೇ ಅಲ್ಲ, ಸರಿಯಾಗಿ ಮಾಡದೆ ಹೋದರೆ ನಿಮ್ಮ 500,000 ಬಂದಾಗ್ತದೆ ಅಂತ ಹೇಳೋದು ಬರಬೇಕು. ಅದು ಎರಡೂ ಬರಬೇಕು. ಅಂದರೆ ನಿಗ್ರಹನೂ ಬರಬೇಕಲ್ಲಿ. ಆ ಚಾಟಿ ಇದೆ, ಕರ್ಮದ ಚಾಟಿ ಇದೆ. ಬಲಗಡೆ ಈ ಧ್ಯಾನ ಮುದ್ರೆ ಇದೆ. ಹಿಂದಕ್ಕೆ ಅಷ್ಟೋ ಒಂದು 3-4 ವರ್ಷದಿಂದ 8 ವರ್ಷದಿಂದ ಹೇಳಿದ್ದೆ, ಅದನ್ನು ನಾನು ನೆನಪಿದೆ ನನಗೆ. ಈ ಧ್ಯಾನ ಮುದ್ರೆ ಅಂತಿದೆಯಲ್ಲ, ಎಷ್ಟು ಸುಂದರವಾಗಿ ವರ್ಣನೆ ಮಾಡ್ತಾರೆ ಕೆಲವರು ಅಧ್ಯಾತ್ಮದಲ್ಲಿ. ಅಂದರೆ ನಮ್ಮ ಕೈ ಹಿಂಗಿದೆ, ಈ 4 ಬೆರಳು ಒಂದಾಗಿರ್ತವೆ, ಜೊತೆಗೆ ಇರ್ತವೆ. ಇದೊಂದು ಬೆರಳು ಬೇರೆ ಇರ್ತದೆ ಯಾವಾಗಲೂ. ಹಿಂಗೆ ಇಟ್ಕೊಳ್ಳೋದು ಅಪರೂಪ. ನಾವು ಕೆಲವ್ರು ಮಾತ್ರ ಹಿಂಗೆ ಇಟ್ಕೊಂಡು ಅಡ್ಡಾಡ್ತಿರ್ತಾರೆ, ಮತ್ತು ಬೇರೆ. ಆದರೆ ಈ ಒಂದು ಬೆರಳು ಬೇರೆಯೇ ಇರ್ತದೆ. ಇದು ಭಗವಂತ ಅಂತ, ಇದು ಭಗವಂತ. ಈ ಬೆರಳಿದೆಯಲ್ಲ, ತರ್ಜಿನಿ ಬೆರಳು, ತೋರು ಬೆರಳು ಅಂತಿದೆಯಲ್ಲ, ಅದು ನಾನು, ಜೀವ. ಈ ಜೀವ ಈ 3 ಜೊತೆಗೆ ಇರ್ತದೆ ಯಾವಾಗಲೂ. ಈ 3 ಗುಣಗಳು ಅಂತ, ಸತ್ವ, ರಜಸ್, ತಮಸ್ ಅಂತ. ಈ ಜೀವಕ್ಕೆ ಇದು ಯಾವುದು ಹೆಚ್ಚಿಗೆ ಆಗಿದೋ ಅದರ ವಾಸನೆ ಬರುತ್ತೆ. ತಮಸ್ ಗುಣ ಜಾಸ್ತಿ ಇದ್ದರೆ ಆ ಮನುಷ್ಯ ತಾಮಸಿಕ ಆಗ್ತಾನೆ. ರಜಸ್ ಗುಣ ಹೆಚ್ಚಾಗಿದ್ದರೆ ಮನುಷ್ಯ ರಜಸ್ ಗುಣ ಆಗ್ತದೆ. ಅದೇ ಥರ ಸಾತ್ವಿಕ ಗುಣ ಬರ್ತದೆ, ಸತ್ವ ಜಾಸ್ತಿ ಆಗಿದ್ದರೆ. ಅದು ಯಾವುದು ಹೆಚ್ಚಾಗಿದೆಯೋ ಅದರ ವಾಸನೆ ಈ ಜೀವಕ್ಕೆ ಬರ್ತದೆ. ಭಗವಂತ ಬೇರೆಯೇ ಇದ್ದಾನೆ. ಈಗ ಭಗವಂತನ ಸೇರ್ಕೋಬೇಕಾದ್ರೆ ಏನು ಮಾಡಬೇಕು ಅವನು? ನೋಡಿ, ಫಿಸಿಕಲಿ ಕೂಡ ಸಾಧ್ಯ ಇಲ್ಲ ಸೇರ್ಕೋಬೇಕಾದ್ರೆ. ಒಂದು, ಈ 3 ಬಿಡಬೇಕು, ಈ ಗುಣಗಳಿಂದ ಪಾರಾಗಬೇಕು. ಸತ್ವ ಗುಣನೂ ಗುಣನೇ, ಅದರಿಂದನೂ ಪಾರಾಗಬೇಕು. ಸತ್ವ ರಜಸ್ ಗುಣಗಳಿಂದ ಪಾರಾದಾಗ ತ್ರಿಗುಣಾತೀತ ಅಂತ ಆಗ್ಬೋದು. 3 ಗುಣಗಳಿಂದ ಪಾರಾದ ಅಂತ. ಪಾರಾಗೋದಷ್ಟೇ ಅಲ್ಲ, ಅಹಂಕಾರ ಬಿಡಬೇಕು, ಬಗ್ಗಬೇಕು. ಈ 3 ಗುಣಗಳಿಂದ ದೂರ ಆಗಿ ಅಹಂಕಾರ ಬಿಟ್ಟು ಬಾಗಿದಾಗ ಭಗವಂತನ ಮೇಲೆ ಬಂದು ಕೈ ಹಿಡ್ಕೋತಾನೆ. ಇದು ಧ್ಯಾನ ಮುದ್ರೆ. ಇದರೊಳಗೆ ಇದು ಸೇರ್ಕೊಂಡಾಗ ಒಂದು ಸರ್ಕಲ್ ಆಯ್ತು, ಇದು ವೃತ್ತ ಆದಂಗೆ ಆಯ್ತು. ಸರ್ಕಲ್ ಈಸ್ ದ ಓನ್ಲಿ ಆಬ್ಜೆಕ್ಟ್ ವಿಚ್ ಹ್ಯಾಸ್ ನೋ ಬಿಗಿನಿಂಗ್ ಆ್ಯಂಡ್ ನೋ ಎಂಡ್. ಅಂದರೆ ಒಂದು ಸಲ ಭಗವಂತನ ಸೇರ್ಕೊಂಡಾಗ ಅವನು ಅದೇ ಆಗಿಬಿಡ್ತಾನೆ. ಒಂದು ಸಲ ಭಗವಂತ ಭಕ್ತ ಇಬ್ಬರು ಒಂದಾಗ್ಬಿಡ್ತಾರೆ ಅಂತ. ಇದು ಧ್ಯಾನ ಮುದ್ರೆ ಅಂತ ಹೇಳುವಂಥದ್ದು. ಇನ್ನೊಂದು ಕಡೆಗೆ ಕೆಲವೊಂದು ಸಲ ಮನುಷ್ಯ ಜ್ಞಾನ ಭಕ್ತಿ ವೈರಾಗ್ಯದಲ್ಲಿ ಜಾಸ್ತಿ ತನ್ಮಯನಾದಾಗ ಭಗವಂತ ತಾನಾಗಿ ಬರ್ತಾನಂತೆ. ಇವನು ಬಗ್ಗೋದೇ ಬೇಕಾಗಿಲ್ಲ. ಭಗವಂತ ಒಂದು ಸಲ ಜೀವನ ಕಡೆ ಬಂದು ಬಿಟ್ಟರೆ ಅದು ಅಭಯ ಹಸ್ತ ಆಯಿತು. ಭಗವಂತ ಬಂದಾಗ ಈ ಗುಣಗಳು ಮಾಯ ಆಗಿ ಭಕ್ತ ಜ್ಞಾನ ವೈರಾಗ್ಯ ಆಗ್ತದೆ. ಭಕ್ತಿ ಜ್ಞಾನ ವೈರಾಗ್ಯ ಆದಾಗ ಭಗವಂತ ತಾನಾಗಿ ಬಂದು ಅಭಯ ಕೊಡ್ತಾನೆ ಅಂತ. ಕೃಷ್ಣಂದು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಎರಡನ್ನೂ ಮ್ಯಾನೇಜ್ ಮಾಡ್ತಾನಲ್ಲಪ್ಪ ಅವನು. ಕರ್ಮವನ್ನು ಮ್ಯಾನೇಜ್ ಮಾಡ್ತಾನೆ, ಅಧ್ಯಾತ್ಮವನ್ನು ಮ್ಯಾನೇಜ್ ಮಾಡ್ತಾನೆ. ಆದ್ದರಿಂದ ಒಂದು ಮಾಡೆಲ್ ಆಗಿದೆ ನಮಗೆ ಅಂತ. ಇದನ್ನು ನೋಡಿದಾಗ 14ನೇ ಮಂತ್ರ ಎಷ್ಟು ಮುಖ್ಯವಾದ ಮಂತ್ರ ನಮಗೆ ಅಂತ ಅನಿಸುತ್ತೆ.